ಸೂರ್ಯಣ್ಣ ಸೂರಿ ಟೀಸರ್ ಲಾಂಚ್ ಶುಭವಾರ. ಪತ್ರಕರ್ತರಿಗೂ ನಮಸ್ಕಾರ. ಸೂರಿ ನೋಡಕ್ ಒಂದು ಸ್ಟ್ರಾಂಗು ರಾಂಗು ಒಳಗ್ ಮಗು. ಹತ್ರದಿಂದ ನೋಡಿದವ್ರು ಮಾತ್ರ ಗೊತ್ತವ್ರು ಏನು ಅಂತ. ಅದಕ್ಕೆ ಇಷ್ಟು ಜನ ಇವತ್ತು ಇಷ್ಟೊಂದು ಜನ, ನಾನು ಇಷ್ಟೊಂದು ಚೇರ್ ಹಾಕಿದ್ದು ಯಾವ ಫಂಕ್ಷನ್ ಅಲ್ಲೂ ನೋಡಿಲ್ಲ. ಅಷ್ಟು ಜನ ಸಂಪಾದಿಸಿದ್ದೀರಾ, ಒಳ್ಳೇದಾಗ್ಲಿ ಸೂರಿ ನಿಮ್ಗೆ. ಮೊದಲಿಗೆ ಸೂರ್ಯಣ್ಣ ಈ ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ಮೊದಲಿಂದಾನೇ ಒಂದಷ್ಟು ಸಮಸ್ಯೆಗಳಿದೆ. ಎಲ್ಲವೂ ಆಗ್ತಿತ್ತು, ಎಲ್ಲ ಆಗ್ತಿತ್ತು. ನಾನು ಬಿಗಿನಿಂಗ್ ಇಂದ ಇದ್ದೀನಿ ಸೂರಿ ಜೊತೆ. ಒಂದಷ್ಟು ಜನ ಹೀರೋಯಿನ್ಗಳಾಗ್ಬೋದು, ಬೇರೆ ಪಾತ್ರದವ್ರು ಆಗ್ಬೋದು, ಎಲ್ಲ ಕತೆ ಕೇಳೋರು, ಎಲ್ಲ ಚೆನ್ನಾಗಿದೆ, ಎಲ್ಲ ಸೂಪರ್ ಅನ್ನೋರು. ಕೊನೆಯಲ್ಲಿ ಯಾರು ಹೀರೋ? ಅದೇ ನಮ್ಮ ಸೂರ್ಯಣ್ಣ ಅಂತ ಬ್ಯಾಕ್ ಹೊಡೆದವ್ರು ಇದ್ದಾರೆ, ನನಗೆ ಗೊತ್ತು. ನಾನು ಅದಕ್ಕೆ ಸೂರಿಗೆ ಹೇಳ್ತಿದ್ದೆ, ಇವತ್ತು ಯಾರ್ಯಾರು ಸೂರ್ಯಣ್ಣ ಅಂದ್ರು ಈ ಸಿನಿಮಾ ಮಿಸ್ ಮಾಡ್ಕೊಂಡವರು ಸಾರಿ ಅಣ್ಣ ಅನ್ಬೇಕು, ಹಂಗೆ ಬೆಳಿಬೇಕು, ಹಂಗೇನೋ ಮಾಡಿ ತೋರಿಸಿ ಅಂತ. ಪಾಪ ತೀರಾ ಕಷ್ಟ ಬಿದ್ದು ಮಾಡಿದ್ದಾರೆ, ತುಂಬಾ ರಿಸ್ಕ್ ಮಾಡಿದ್ದಾರೆ ಈ ಸಿನಿಮಾಗಳಲ್ಲಿ. ನನಗೂ ತುಂಬಾ ಜನ ಕೇಳ್ತಾರೆ ಈ ಸಿನಿಮಾ ಗೊತ್ತಿರೋರು ಅದ್ರ ಬಗ್ಗೆ, ಅಂದ್ರೆ ಈ ಸಿನಿಮಾ ಬಗ್ಗೆ ಎಲ್ಲ ಯಾಕೆ ಈ ಸಿನಿಮಾದಲ್ಲಿ ರಿಯಲ್ ಡಾನ್ಗಳು ಅಥವಾ ರಿಯಲ್ ಲೈಫ್ನವ್ರೆಲ್ಲ ಕರ್ಕೊಂಡ್ ಬಂದಿದ್ದೀರಿ ಅಂತೆಲ್ಲ ಸೂರಿಗೂ ಗೊತ್ತು, ತುಂಬಾ ಸತಿ ಮಾತಾಡಿದೀವಿ. ಅಂದ್ರೆ ಈ ಸಿನಿಮಾ ಉದ್ದೇಶ ಏನು ಅಂತಂದ್ರೆ, ಈಗ ಹೆರಿಗೆ ಆ ತಾಯಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಆ ನೋವು ಹೆಂಗಿದೆ ಅಂತ ಪಕ್ಕದಲ್ಲಿ ನಿಂತಿರೋ ನರ್ಸು ನೋಡಿರ್ತಾರೆ ಅಷ್ಟೇ, ಆ ನೋವು ಅನುಭವ ಇರಲ್ಲ ಅವ್ರಿಗೆ. ಹಂಗಾಗಿ ಈ ಸಿನಿಮಾಲಿ ಅವ್ರಗಳೇ ಕರ್ಕೊಂಡ್ಬಂದು ಮಾಡಿಸಿದಾಗ ಇದು ಬರಬೇಡಿ, ಇದ್ರಲ್ಲಿರೋ ನೋವು ಕಷ್ಟಗಳೇನು ಅನ್ನೋದನ್ನ ಅವ್ರ ಮುಖಾಂತರ ಸಿನಿಮಾಲಿ ಹೇಳಿ, ಇದ್ರಲ್ಲಿ ಏನೂ ಇಲ್ಲ, ಏನೋ ದೂರದಿಂದ ಆಕರ್ಷಣೆ ಅನ್ಸ್ಬೋದು, ಒಳಗಡೆ ಬರೀ ಘರ್ಷಣೆನೇ ಇಲ್ಲಿ. ಸೊ ಹಾಗಾಗಿ ಅದೊಂದು ಕಾರಣ ಇಟ್ಕೊಂಡು ಇದೊಂದು ಒಳ್ಳೆ ಮೆಸೇಜ್ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಈ ಸಿನಿಮಾ ಮಾಡಿರೋದು. ಸಿನಿಮಾ ನೋಡಕ್ ಮುಂಚೆ, ಸಿನಿಮಾ ಬರಕ್ ಮುಂಚೆನೆ ತುಂಬಾ ಏನೇನೋ ಮಾತುಗಳು ಬರ್ತಿದೆ. ಬಟ್ ಈ ಸಿನಿಮಾ ನೋಡಿದಾಗ, ಇದ್ರಲ್ಲಿ ಕೊನೆಯಲ್ಲಿ ಅಲ್ಟಿಮೇಟ್ ಮೆಸೇಜ್ ನೋಡಿದಾಗ ಜನ ಖಂಡಿತ ಇದನ್ನ ತಗೊಂತಾರೆ. ಹಾಗಾಗಿನೇ ಈ ಸೂರ್ಯಣ್ಣ ಇಷ್ಟೊಂದು ರಿಸ್ಕ್ ತಗೊಂಡಿರೋದು. ಇದನ್ನ ಮೊದಲು ಹೇಳಕ್ ಇಷ್ಟಪಡ್ತೀನಿ, ಬಿಕಾಸ್ ಎಲ್ಲರೂ ಅದನ್ನೇ ಕೇಳ್ತಾರೆ ಫಸ್ಟ್, ಯಾಕೆ ಅನ್ನೋದು. ಸೊ ಈಗ ಈಗ ನಾವು ಇದ್ರಲ್ಲಿ ನೋಡ್ತೀವಿ ಅದೇ ಸಿನಿಮಾಗಳಲ್ಲಿ. ಮೊನ್ನೆ ಆದ್ರೂ ಹೇಳಿದ್ದೆ ನಾನು, ಈ ಮುಖೇಶ್ ದಿನ ಯಾಕೆ ಸಿನಿಮಾ ತೋರಿಸ್ತೀವಿ ಅಂದ್ರೆ, ಈ ಸಿಗರೇಟ್ ಸುಮ್ಮನೆ ಯಾರೋ ಸ್ಟೈಲ್ ಆಗಿರೋ ಇಟ್ಕೊಂಡು ಸೇರ್ತಿದ್ರೆ ಅದ್ರ ಫೀಲ್ ಗೊತ್ತಾಗಲ್ಲ. ಯಾರು ತೀರಾ ಕಷ್ಟ ಬಿದ್ದಿರ್ತಾರೋ ಅವ್ರು ಹೇಳಿ ಇದನ್ನ ಮಾಡಬೇಡಿ ಅಂದಾಗ ಅದು ಜನಕ್ಕೆ ರೀಚ್ ಆಗುತ್ತೆ. ಸೊ ಅದನ್ನ ಈಗ ನೋಡಿ, ಯಾರೋ ಶೋಕಿಗೆ ಸೇರ್ತಿರ್ತಾರೆ, ನಾವು ಚಿಕ್ಕ ವಯಸ್ಸಲ್ಲಿ ಹಂಗೆ ಯಾರೋ ಸೇರ್ತಿದ್ದು ನೋಡಿ, ಆ ಒಂದು ಖುಷಿಗೋ ಆ ಒಂದು ಇದಕ್ಕೋ ಸೇದಕ್ಕೆ ಶುರು ಮಾಡ್ತೀವಿ. ಹಂಗ ದೂರದಿಂದ ಚಂದ, ಅದ್ರಲ್ಲಿ ತುಂಬಾ ಆಳಕ್ಕಿಳಿದಾಗ ಅದ್ರ ನೋವುಗಳು ಗೊತ್ತಾಗೋದು. ಹಂಗಾಗಿ ಅದನ್ನ ಅನುಭವಿಸೋರ್ ಕೈಯಲ್ಲಿ ಬೇಡ ಅಂತ ಹೇಳ್ಸೋದನ್ನೇ ಈ ಸಿನಿಮಾ ಮೆಸೇಜು. ಸೊ ಅದನ್ನೇ ತುಂಬಾ ರಿಸ್ಕ್ ತಗೊಂಡು ಮಾಡಿದ್ವಿ. ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ. ನಮ್ಮ ರವಿ ಕಾಳೆ ಸರ್ ಆಕ್ಟ್ ಮಾಡಿದ್ದಾರೆ, ಹರೀಶ್ ಅವ್ರು ಆಕ್ಟ್ ಮಾಡಿದ್ದಾರೆ, ನಾನ್ ಕೆಲಸ ಮಾಡಿದ್ದೀನಿ. ಹಲವಾರು ಸಿನಿಮಾದವ್ರನ್ನು ತೊಡಗಿಸ್ಕೊಂಡು ಅದ್ರ ಜೊತೆಗೆ ನಮ್ಮ ನಿಜವಾದವ್ರನ್ನೆಲ್ಲ ತೊಡಗಿಸ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ಸಿನಿಮಾನ ಇದು. ಅಣ್ಣ ಇಲ್ಲ ಅಂದ್ರೆ ಪೂರ್ತಿ ಕತೆ ನಾನು ಗೊತ್ತಿಲ್ಲ, ನನಗೊಂದು ಲೈನ್ ಗೊತ್ತು, ಬಟ್ ಕತೆ ಕಾಲ್ಪನಿಕ ಅಣ್ಣ. ಅದಕ್ಕೆ ಅಳವಡಿಸ್ಕೊಂಡು ಸಿನಿಮಾಗೆ ಹೆಂಗ್ ಬೇಕೋ ಹಂಗೆ ಯೂಸ್ ಮಾಡಿದೀವಿ ಅಣ್ಣ ಪಾತ್ರಗಳು. ಅಣ್ಣ ನೀವು ಕ್ಲೈಮ್ಯಾಕ್ಸೇ ತೋರಿಸ್ಬಿಡ್ತಾರ ಟೀಸರ್ ಅಲ್ಲಿ ಅಣ್ಣ. ಇವತ್ತವರೆಗೂ ಯಾವುದೇ ಅಂಡರ್ವರ್ಲ್ಡ್ ಸಿನಿಮಾ ಮಾಡಿದ್ರು ಅದ್ರಲ್ಲಿ ಕೊನೆಯಲ್ಲಿ ಮೆಸೇಜ್ ಇರೋದು ಅದೇನೆ, ಇದು ಬೇಡಿ ಅಂತಾನೆ. ಅದನ್ನ ತೋರ್ಸಕ್ಕೆ ಈಗ ಹೊಟ್ಟಿರೋ ಅದನ್ನೇ ನಾನು ಆಗ್ಲೇ ಹೇಳಿದ್ದು ನಿಮ್ಗೆ. ಅದನ್ನೇ ಹೇಳಿದ್ದು, ಹೆರಿಗೆ ಮಾಡಿದವ್ರಿಗಿಂತ ಹೆರಿಗೆ ಆದವ್ರ ಕೈಯಲ್ಲಿ ಹೇಳಿಸಿದಾಗ ಅದ್ರ ಅನುಭವ ಕರೆಕ್ಟ್ ಆಗಿರುತ್ತೆ ಅಂತ. ಅದೇ ಈ ಪಿಕ್ಚರ್ ಮೆಸೇಜೇ ಅದೇ. ರಿಲೀಸ್ ತನಕ ಕಾಯಿರಿ, ರಿಲೀಸ್ ದಿನ ನಿಮ್ಗೆ ಇದು ಏನ್ ಮಾಡಿದ್ವಿ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಸಿನಿಮಾ ಹೌದು ಟೀಸರ್ ಟ್ರೇಲರ್ ಅಲ್ಲಿ ಲಕ್ಸುರಿಯಾಗಿ ತೋರಿಸ್ಬೇಕು, ಕ್ಲೈಮ್ಯಾಕ್ಸ್ ಎಪಿಸೋಡ್ ಅದ್ರಲ್ಲಿ ಹಾಕಕ್ಕಾಗಲ್ಲ. ಸೊ ಹಂಗಾಗಿ ಇದ್ರಲ್ಲಿ ಏನ್ ತೋರಿಸ್ಬೋದು ಟೀಸರ್ ಅಲ್ಲಿ ತೋರಿಸಿದೀವಿ. ಸಿನಿಮಾ ರಿಲೀಸ್ ದಿನ ಖಂಡಿತ ಕ್ಲೈಮ್ಯಾಕ್ಸ್ ಅಲ್ಲಿ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆ ತರದ್ದೇ ಒಂದು ಎಂಡಿಂಗ್ ಇದೆ. ನಾವು ಯಾರಿಗೂ ಪ್ರಚೋದಸಕ್ಕೆ ಏನೋ ಸಿನಿಮಾಗಳು ಮಾಡೋದಿಲ್ಲ. ಸಿನಿಮಾಗಳು ಮಾಡೋದೇ ಇದನ್ನ ಮಾಡ್ಕೋಬೇಡಿ, ಹಿಂಗ ಆಗ್ಬೇಡಿ ಅನ್ನೋದು. ನಾನು ಅದೇ ಹೇಳ್ತಿರೋದು. ಮೊನ್ನೆನೂ ಎಲ್ಲೋ ಅದನ್ನೇ ಹೇಳಿದೆ. ಈಗ ಅದನ್ನೇ ಹೇಳಿದೆ. ಈಗ ಮುಖೇಶ್ ಇನ್ನು ಯಾರು ಬರ್ತಾ ಇದ್ದಂಗೆ ಹೋಗ್ಬಿಟ್ರೆ ಹೆಂಗೆ, ಕ್ಲೈಮ್ಯಾಕ್ಸ್ ಅಂತ ನೋಡ್ಬೇಕಲ್ವಾ. ಸೊ ಅದನ್ನ ಏನು ತೋರಿಸೋದು ಮುಖೇಶ್ ಹೇಳಿ, ಸಿಗರೇಟ್ ಸೇರ್ಬೇಡ ಅನ್ನೋದಕ್ಕೆ. ಯಾಕೊಬ್ರು ಲಿವರ್ ಹೋಗಿರೋನ ಕರೆಸಿ ಕುಡಿಯೋದು ತಪ್ಪು ಅಂತ ಹೇಳ್ತೀವಿ ಆ ಥರದ್ದು ಅಂದ್ರೆ ಬೇಡಿ. ಇದರಿಂದ ಇದು ಸುಮ್ಮನೆ ಸ್ಟಾರ್ಟಿಂಗ್ ನೋಡೋಕೆ ಚಂದ ಅನ್ಸುತ್ತೆ, ಆಮೇಲೆ ಇದ್ರಲ್ಲಿ ಏನು ಇಲ್ಲ ಅನ್ನೋದನ್ನೇ ಹೇಳಕೊಟ್ಟಿರೋದು. ಈ ಸಿನಿಮಾಲ್ ಅದನ್ನೇ ಹೇಳಕೊಟ್ಟಿರೋದು. ಬೇಡಿ, ನೀವು ಏನ್ ಅನ್ಕೋತಿದ್ದೀರಾ ಅದಲ್ಲ ಇದು ಅನ್ನೋದನ್ನೇ ಹೇಳಕೊಟ್ಟಿರೋದು. ಅದಕ್ಕೆ ಅದನ್ನ ಅನುಭವಿಸಿ ಅದರಲ್ಲಿ ಯಾರದ್ರದ್ದು ಅನುಭವ ಪಡೆದಿದ್ರು ಅವ್ರ ಕೈಯಲ್ಲಿ ಹೇಳ್ಸಿದ್ರೆ ಜನಕ್ಕೆ ಅಟ್ಲೀಸ್ಟ್ ಟೀಚರ್ ನೀವು ಹೇಳಿದ್ರಲ್ಲ ಈಗ ಅದೇನೋ ದೂರದಿಂದ ನೋಡೋ ಆಕರ್ಷಣೆ ಅಂತ. ಇಲ್ಲ, ಇಲ್ಲಿ ಯಾವ ಆಕರ್ಷಣೆ ಇಲ್ಲ ಗುರು, ದಿನ ಬೆಳಗ್ಗೆ ರಾತ್ರಿ ಘರ್ಷಣೆನೆ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಅನ್ನೋದೇ ಹೇಳಕೊಟ್ಟಿರೋದು. ಅದೇ ಸಿನಿಮಾ ಕತೆ ಸರ್. ಓಕೆ ಅಣ್ಣ. ಸೂರ್ಯಣ್ಣ ಆಫೀಸ್ಗೆ ಒಂದು ಸಿನಿಮಾ ಮಾಡ್ತಾ ಇದೀನಿ ಸರ್. ಈ ತರ ಭೂಗತ ದೊರೆಗಳ ಸಂಬಂಧಪಟ್ಟಂತ ಒಂದು ಸಿನಿಮಾ ಒರಿಜಿನಲ್ ಆಗಿ ಓಮ್ನಲ್ಲಿ ಹೆಂಗಿತ್ತು ಆ ರೀತಿ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳಿದ್ರು. ಸರಿ, ನಾನು ಬಂದ ಮೇಲೆ 2-3 ಸರಿ ಅವ್ರು ಸಿಗ್ಲಿಲ್ಲ. ಅದು ನಿಜ, ಬಹಳ ಬಿಸಿ ಇದೆ. ನಮ್ಮ ಹುಡುಗರು ಟೀಸರ್ ಎಲ್ಲ ನೋಡಿದ್ರು, ನಮ್ಮ ಸ್ಟಾಫ್ ನೋಡ್ಬಿಟ್ಟು ಇಲ್ಲ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಕಂಟೆಂಟ್ ಇದು, ಈ ಸಿನಿಮಾ ಮಾಡ್ಬೋದು, ಇದು ನಿಜವಾಗ್ಲೂ ಒಂದು ಶಬ್ದ ಆಗುತ್ತೆ, ಅದೇ ನಮ್ಮ ಗಾಂಧಿನಗರ ಸ್ಟೈಲಲ್ಲಿ ಸೌಂಡ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಶಬ್ದ ಆಗುತ್ತೆ ಅಂತ.
ಸರಿ ಶಬ್ದ ಆಗುತ್ತೆ ಅಂತ ಹೇಳಿ ಆಯ್ತಪ್ಪ ಅವ್ರು ಎನ್ಕರೇಜ್ ಮಾಡಿ ಅಂತ. ಸರಿ ಎರಡನೇ ಸೀಟಿಂಗ್ ಬಂದಾಗ ಅವ್ರು ಮಾತಾಡುವಾಗ ಇವಾಗ ಏನು ಎಮೋಷ್ನಲ್ ಆಗಿ ಮಾತಾಡೋದು ಅದೇ ರೀತಿ ಎಮೋಷ್ನಲ್ ಆಗಿ ಮಾತಾಡೋರು. ದೇಹ ದೊಡ್ಡದು, ಒಂಥರ ಹಿಮಾಲಯ ದೇಹ, ಹಾಗೆ ಯಾಕಂಡು ಬಿಡೋದು ಬೇಡ. ಬಟ್ ಹೃದಯ ಬಹಳ ಸಣ್ಣ ಮಗು ಹೃದಯ ಅವರಿಗೆ. ಮಾತಾಡ್ತಾ ಬಹಳ ಎಮೋಷ್ನಲ್ ಆದರು. ಮಾತಿಗೆ ಇದು ಹಿಂದಿನ ಪಿಕ್ಚರ್ ಕತೆ ಹೇಳೋರು ಏನಾಯ್ತು ಅಂತ. ಸೊ ಅದನ್ನ ನಾನು ಹೇಳ್ಬೋದಾ? ಸೊ ಭಾಳ ಕಷ್ಟಪಟ್ಟರು ಆ ಸಿನಿಮಾ ಮಾಡಿ. ಕಣ್ಣಲ್ಲಿ ನೀರು ಬಂತು. ನಾನು ಅವರಿಗೆ ಎಲ್ಲರೂ ಎಮೋಷ್ನಲ್, ನನಗೆ ಸ್ವಲ್ಪ ಎಕ್ಸ್ಟ್ರಾ ಎಮೋಷನಲ್, ಎಕ್ಸ್ಟ್ರಾ ಸೆಂಟಿಮೆಂಟಲ್. ನಾನು ಏನು ಮಾಡೋದು? ಸೊ ಅವ್ರ ಹತ್ರ ಹಿಂಗೆ ಮಾತಾಡ್ತಾ ಅವ್ರು ಬೆಳೆದು ಬಂದ ದಾರಿ, ಅವ್ರ ಮನೆಯಲ್ಲಿ ಎಲ್ಲ ಕೇಳ್ತಾ ಇದ್ದೆ. ನಾ ಬರೀ ಬಂದಾಗ ನಿರ್ಮಾಪಕರ ಹತ್ರ ಬಿಸ್ನೆಸ್ಸೇ ಮಾಡಲ್ಲ. ನಾನು ಬಿಸ್ನೆಸ್ 2 ನಿಮಿಷ ವ್ಯಾಪಾರ, ಬಟ್ ಬೇರೆ ವಿಚಾರಗಳು ಜಾಸ್ತಿ ಮಾತಾಡ್ತೇನೆ. ಅವಾಗ ನಂಗೆ ತುಂಬ ನೋವಾಯಿತು. ಅವ್ರ ಮಾತು, ಅವ್ರ ಮುಗ್ಧತೆ, ಅವರು ನಡ್ಕೊಂಡಿದ್ದ ರೀತಿ ಎಲ್ಲ. ಸರಿ, ನಿಮ್ಗೆ ಏನಾಗ್ಬೇಕು ಹೇಳಿ ಅಂದೆ. ಸರ್, ಇದು ಆಡಿಯೋ ರೆಜಿಸ್ಟರ್ ಮಾಡಬೇಕು ಅಂತ. ಖಂಡಿತ ಮಾಡ್ತೀನಿ. ಒಂದು ಒಳ್ಳೆ ಮೊತ್ತ ಕೊಟ್ಟಿದ್ದೀನಿ, ಹೃದಯಪೂರ್ವಕವಾಗಿ ಕೊಟ್ಟಿದ್ದೀನಿ, ನೀವು ದುಡ್ಡು ಮಾಡಬೇಕು ಅಂತ. ಎನ್ಕರೇಜ್ ಸೂರ್ಯ ಅವರಿಗೆ. ಈ ಹಾಡುಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಇಂದಿರಾ ಅವರು ಅವಾಗ ಚೆನ್ನಾಗಿದ್ದಾರೆ. AR ರೆಹಮಾನ್ ಅಂತ 25-30 ವರ್ಷದಿಂದ ಪರಿಚಯ ಅವರು. ಆ್ಯಕ್ಚುಲಿ ಅವ್ರಿಗಿರೋ ಟ್ಯಾಲೆಂಟು ಅದ್ಭುತವಾದ ಟ್ಯಾಲೆಂಟ್. ಅದು ಯಾಕೋ ಸರಸ್ವತಿ ಇದ್ದಾರೆ, ಲಕ್ಷ್ಮಿ ಯಾಕೋ ಹತ್ರ ಬರ್ತಾರೆ, ಯಾಕೋ ಗೊತ್ತಿಲ್ಲ. ಇವತ್ತಿಲ್ಲ ನಾಳೆ ನೀವು ಪ್ರೂವ್ ಮಾಡ್ತೀರಾ ಸರ್. 4-5 ಹಾಡಿದೆ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಹಾಡುಗಳು. ರೆಕಾರ್ಡಿಂಗು ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಅವ್ರು ನೆನೆಸ್ಕೊಳ್ಳಬೇಕು. ಅದರಲ್ಲಿ ನಮ್ಮ ಉಮೇಶ್ ಸರ್ ಇಲ್ಲಿರೋದು ನನ್ನ ಜೊತೆ ಆತ್ಮೀಯ ಸ್ನೇಹಿತರಲ್ಲಿ. ಸೊ PK ಶಿವರಾಮ್ ಸಾಹೇಬರು, ಅಶೋಕ್ ಕುಮಾರ್ ಜಿ, ನಾಗರಾಜ್ ಸರ್, ಅಂದರೆ ದೊಡ್ಡಲ್ಲಿ 77 ಬ್ಯಾಚು ಎಲ್ಲ ನನಗೆ ಭಾಳ ಹತ್ರ. ಹೆಂಗೆ ಅಂತಂದರೆ ಪೈರಸಿ ರೈಡ್ ಮಾಡಕ್ಕೆ ಹೋಗ್ತಾ ಇದ್ದ ಅವಾಗ. ಪೊಲೀಸವ್ರು ಇಲ್ಲದೆ ನಾವು ಪೈರಸಿ ರೈಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನನಗೆ ಭಾಳ ಹತ್ತಿರದ ನಂಟು. ಸೊ ಅವಾಗ ಭಾಳ ಹೆಸರುಗಳು ಕೇಳ್ತಾ ಇದ್ದೆ. ಸೊ ಎಲ್ಲರೂ ಇಲ್ಲಿ ನೋಡೋಂಗೆ ಆಯ್ತು. ನಾನು ಯಾವತ್ತೂ ನೋಡಿರಲಿಲ್ಲ, ನನಗೆ ಗೊತ್ತಿಲ್ಲ. ಸೊ ನಾವು ಸಂಗೀತ ಕ್ಷೇತ್ರದಲ್ಲಿ ಇರೋದು ಆ ಲೋಕನೇ ಬೇರೆ, ಈ ಲೋಕನೇ ಬೇರೆ. ಬಟ್ ಈ ಲೋಕದಲ್ಲೂ ಕೂಡ ಜೀವ ಇದೆ ಅಂತ ಇವತ್ತು ಗೊತ್ತಾಯ್ತು ನನಗೆ. ಜೀವನೂ ಇದೆ, ಒಳ್ಳೆತನವೂ ಇದೆ. ಪರಿವರ್ತನೆಯೇ ಜಗದ ನಿಯಮ. ಎಲ್ಲರೂ ಒಳ್ಳೆ ಮುಕ್ತ, ಯಾರು ಕೆಟ್ಟವರಿಲ್ಲ. ಯಾರು ಮಿನಿಸ್ಟ್ರಿಗಳು, MLAಗಳು, ಇಲ್ಲ ಲಹರಿ ವೇಲು ಮತ್ತೆ ಇನ್ನೊಂದು ಕೆಟ್ಟದ್ದು ಮಾಡ್ಬೇಕಂತ ಯಾರು ಬರಲ್ಲ. ಬೆಳೀತಾ ಏನೋ ಕೆಲವು ಟೈಮಲ್ಲಿ ಆಗ್ಬಿಡುತ್ತೆ. ಬಟ್ ಈ ಪ್ರಯತ್ನ ಅಂತೂ ಅದ್ಭುತವಾದ ಪ್ರಯತ್ನ ಮಾಡಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಈ ಫ್ಯೂಚರ್ ಸೂಪರ್ ಹಿಟ್ ಆಗಲಿ. ನಿಮ್ಮ ಮನೆ 7 ಅಂತಸ್ತಲ್ಲ, 7 ಅಂತಸ್ತಿನ ಮನೆ ಕಟ್ಟಿ ದೇವರು ಒಳ್ಳೇದು ಮಾಡಲಿ. ಬಂದಿರೋ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಈ ಸಬ್ಜೆಕ್ಟು ಮಾಡೋದಕ್ಕೆ ಫುಲ್ಲು ಕಾರಣ ಎಲ್ಲ ಅಣ್ಣಂದಿರು. ಅವ್ರಿಗೆ ನಾನು ಎಷ್ಟು ಹೇಳಿದ್ರು ಕೃತಜ್ಞತೆ. ಪ್ರೀತಿಯ ಚಪ್ಪಾಳಿಯೊಂದಿಗೆ ಬರ್ಮಾಡ್ಕೊಳ್ಳೋಣ ಕಾಮರಾಜ್ ಅವರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಸ್ ಮಾಡಿದಾಗ ಫೇಸ್ ಮಾಡೋಕ್ಕೆ ಯಾರೂ ಬರಲ್ಲ. ಬರೋದು ತಂದೆ ತಾಯಿ ಬಿಟ್ಟರೆ ಯಾರೂ ಬರಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಸೊ ಇವ್ರ ಜೀವನದಲ್ಲಿ ಎಲ್ಲ ಅಣ್ಣಂದಿರು ನಡೆದಿರೋ ಘಟನೆಗಳು. ಸೊ ಅವ್ರ ಹತ್ರ ಹೋಗಿ ನಾನು ಕೇಳಿದೆ. ನನಗೆ ಭಯ ಆಯಿತು ಎಲ್ಲರ ಹತ್ರ ಹೋಗ್ಬೇಕಾದ್ರೆ. ಮೊದಲನೇದಾಗಿ ನಾನು ನಮ್ಮ ಶ್ರೀರಾಮ್ಪುರ ಮೊಟ್ಟೆಕಣ್ಣ ಅವ್ರ ಜೊತೆಗೆ ಹೋದೆ. ಅವ್ರ ಹೆಸರು ವೆಂಕಟೇಶ್ ಅಂತ. ನಾನು ಈ ಥರ ಹಿಂಗೆ ಹೇಳಿದೆ, ಒಂದು ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ, ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ಜನಕ್ಕೆ ಒಳ್ಳೇದಾದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ. ನಾನು ಬೆಂಬಲವಾಗಿ ಅಣ್ಣ ತುಂಬ ನಿಂತ್ಕೊಂಡ್ರು. ಅಣ್ಣಂಗೆ ತುಂಬ ಥ್ಯಾಂಕ್ಸು. ಆಮೇಲೆ ನೆಕ್ಸ್ಟು ನಮ್ಮ ಗಾಯತ್ರಿ ಲಕ್ಕಿ ಅಣ್ಣ ಅವ್ರ ಜೊತೆಗೆ ಹೋಗಿದ್ದೆ. ಅವ್ರಿಗೂ ನಾನು ಸಬ್ಜೆಕ್ಟ್ ಹೇಳಿದೆ. ಸರಿ, ಅವರು ಅದೇ ಮಾತು ಹೇಳಿದ್ರು, ಎಲ್ರಿಗೂ ಒಳ್ಳೇದಾದರೆ ಖಂಡಿತವಾಗ್ಲೂ ನಾನು ಬರ್ತೀನಿ ಸೂರಿ, ನೀನು ಮಾಡು, ನಿಂಗೆ ಬೆಂಬಲವಾಗಿ ನಿಲ್ತೀನಿ ಅಂತ. ಲಕ್ಕಿ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ. ಆಮೇಲೆ ನಮ್ಮ JK ಕೃಷ್ಣ ಅಣ್ಣವರು ಸಹ ಅವ್ರ ಹತ್ರನೂ ಹೋದೆ. ಅಣ್ಣನೂ ಹಂಗೆ ಒಂದೇ ಮಾತು ಹೇಳಿದ್ರು, ಎಲ್ಲರೂ ನೀನು ನಿಂತ್ಕೊ, ನಾನು ಮಾಡ್ತೀನಿ, ಜನಕ್ಕೆ ಇದ್ರಲ್ಲಿ ಒಂದು ಮೆಸೇಜ್ ಆಯ್ತೈತೆ ಅಂದರೆ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ ಅಂತ ಅವರು ನಿಂತ್ಕೊಂಡು ಮಾಡಿದ್ರು. ನೆಕ್ಸ್ಟು ನಮ್ಮ ಲೋಕೇಶ್ ಅಣ್ಣವರು ಸಹ ನನಗೆ ತುಂಬ ಬೆಂಬಲ ನಿಲ್ತಿ. ಅವರು ಜನಕ್ಕೆ ಒಳ್ಳೇದಾದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ. ಸೊ ಎಲ್ಲ ಅಣ್ಣಂದಿರು ನನಗೆ ಹಿಂಗೆ ನಿಂತ್ಕೊಂಡು ಮಾಡಿಕೊಟ್ರು. ಆಮೇಲೆ ಇದನ್ನೆಲ್ಲ ಸಬ್ಜೆಕ್ಟ್ ತೊಗೊಂಡೋಗಿ ನಮ್ಮ SK ಉಮೇಶ್ ಅಣ್ಣನ ಹತ್ರ ಹೋಗಿದ್ದೆ. ಅಣ್ಣ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂದಾಗ ಅವರು ತುಂಬ ಒಂದು ಸೆಕೆಂಡ್ ಯೋಚನೆ ಮಾಡ್ಬಿಟ್ಟು, ಏನು ಹಿಂಗೆಲ್ಲ ಮಾಡ್ತಾ ಇದೆಯಲ್ಲ ಅಂತ. ಸೊ ಏನಾದರೂ ಒಳ್ಳೇದಾಗಿದ್ದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ SK ಉಮೇಶ್ ಅಣ್ಣವರು ತುಂಬ ನನಗೆ ಬೆಂಬಲವಾಗಿ ನಿಂತ್ಕೊಂಡ್ರು. ಆಮೇಲೆ ನಮ್ಮ ಮಾರ್ಕೆಟ್ ವೇಡಿ ಅಣ್ಣ, ಭಾಷಾಬೈ ಅಣ್ಣವರು ಸಹ
ಅವ್ರು ನನಗೆ ತುಂಬ ಸಾಥ್ ಕೊಟ್ಟು ಎಲ್ಲನೂ ಅವ್ರನ್ನೂ ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಇವತ್ತು ಅವ್ರು ಬಂದಿಲ್ಲ ಯಾವುದೋ ಕಾರಣಕ್ಕೆ. ಆಮೇಲೆ ಇನ್ನೇನು ಬರ್ತಾ ಇದ್ದಾರೆ ನಮ್ಮ ಶ್ರೀರಾಮ್ಪುರ ಅಜ್ಜಿಬ್ರಣ್ಣ ಅವರು ಸಹ, ಅವರು ನನಗೆ ಇದೇ ಥರ ಸಾಥ್ ಕೊಟ್ಟು ಎಲ್ಲದಕ್ಕೂ ಕೊಟ್ಟರು. ಆಮೇಲೆ ಎಲ್ಲದಕ್ಕಿಂತ ನಮಗೆ ಬೆಂಬಲವಾಗಿ ನನಗೆ ಯಶಸ್ವಿನಿ ಅಕ್ಕ ತುಂಬ ನನಗೆ ತುಂಬ ಪ್ರತಿ ಹೆಜ್ಜೆಯಲ್ಲೂ ನಿಂತ್ಕೊಂಡು ನನಗೆ ತುಂಬ ಸಪೋರ್ಟಿಂಗ್ ಆಗಿ ನಿಂತಿದ್ರು. ಆಮೇಲೆ ನನಗೆ ಲಹರಿ ಸರ್ ವೇಲಣ್ಣವ್ರಿಗೂ ಹೋಗಿ ಸಬ್ಜೆಕ್ಟ್ ಹೇಳಿದೆ. ಅವರು 1-2 ವಾರ ಹಂಗೆ ನೋಡ್ತೀನಿ ಅಂದ್ಬಿಟ್ಟು ಆಮೇಲೆ ಕರ್ಸ್ಕೊಂಡು ಆಫೀಸ್ಗೆ ನೋಡಿದ ತಕ್ಷಣಕ್ಕೆ ಸರಿ ಅವರು ತುಂಬ ಖುಷಿಯಾಗಿ ಅಪ್ರೋಚ್ ಉಂಟಾಗಿ ನನಗೆ ಈ ಪಿಕ್ಚರಲ್ಲಿ ನಾನು ತುಂಬ ಖರ್ಚು ಮಾಡಿರೋದು ಒಂದು ನಾನು ಏನೋ ಒಂದು ಪೇಮೆಂಟ್ ಅಂತ ನೋಡಿದ್ರೆ ಅದು ನಮ್ಮ ವೇಲು ಅಪ್ಪಾಜಿಯವರೇ ನನಗೆ ಒಂದು ಕೊಟ್ಟರು ಗಿಫ್ಟಾಗಿ. ಅದನ್ನು ವೇದಿಕೆ ಮೇಲೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಎಲ್ಲ ಏನೇ ಆಗಲಿ ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ನಿಲ್ತ್ಕೊಂಡ್ರು. ಆಮೇಲೆ ಎಲ್ಲ ಅಣ್ಣಂದಿರಿಗೂ ನನ್ನ ಜೀವ ಇರೋ ಗಂಟ ಅವ್ರಿಗೆ ನಾನು ಚಿರುನುಡಿಯಾಗಿರ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಗೆದ್ದಾಗಲೂ ಸಹ ಯಾವತ್ತೂ ನಾನು ಹಿಂಗೆ ಇರ್ತೀನಿ ಅಂತ ಹೇಳಕ್ಕೆ ಅಣ್ಣಂದಿರ ಹತ್ರ ಇಷ್ಟಪಡ್ತೀನಿ. ಕೆಲಸ ಆಗ್ಬಿಟ್ಟು ಹಿಂದೆ ಒಂದು ಮುಂದೆ ಒಂದು ಅದು ನಮ್ಗಿಲ್ಲ ಅಣ್ಣ. ಎಲ್ಲರೂ ಅಣ್ಣಂದಿರಿಗೂ ನಾನು ಇಲ್ಲಿಂದ ಅವ್ರ ಕಾಲಿಗೆ ಬಿದ್ದು ಎಲ್ಲರೂ ಕಾಲಿಗೆ ಬಿದ್ದು ನಾನು ನಮಸ್ಕರಿಸ್ತೀನಿ. ಆಮೇಲೆ ನಾನು ಹೋದಾಗ ನನಗೂ ಕಾಕ್ರೋಚ್ಗೂ ಹಾಕಿ ಬರ್ತಾ ಇದ್ದಿಲ್ಲ ಯಾವುದೋ ಒಂದು ವಿಷಯಕ್ಕೆ ಸ್ಟಾರ್ಟಿಂಗಿಂದಾನೆ. ಆಮೇಲೆ ನಮ್ಮ ಮನೇಲಿ ಒಬ್ರು ಕಾಕ್ರೋಚ್ ಅಣ್ಣ ಥರ ಅವರು ತುಂಬ ನನಗೆ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡು ನನ್ನ ಬೆಂಬಲವಾಗಿ ನಿಂತ್ಕೊಂಡು ನೀನು ಏನೇ ಮಾಡೋ ಸರಿ ನಾನು ಇರ್ತೀನಿ, ಯಾವುದೇ ಎಲ್ಲಿ ಹೋದ್ರೂ ಸರಿ ಪ್ರಮೋಷನ್ ನಿಂತ್ಕರಿ ನಾನು ಹಿಂದೆ ನಿಂತ್ಕೊತೀನಿ ಅಂತ ನನ್ನ ಕಾಕ್ರೋಚ್ ಅಣ್ಣವ್ರು ನನ್ನ ಬೆಂಬಲವಾಗಿ ನಿಂತಿದ್ದಾರೆ. ಕಾಕ್ರೋಚ್ ಅಣ್ಣವರೇ ತುಂಬ. ಆಮೇಲೆ ನಮ್ಮ ಶರೀಫ್ ಅಣ್ಣವರು ನನಗೆ ತುಂಬ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಪ್ರಮೋಷನ್ಗಳಿಗೆಲ್ಲ ತುಂಬ ಥ್ಯಾಂಕ್ಸ್ ಅಣ್ಣ. ಆಮೇಲೆ ಇದಕ್ಕೆಲ್ಲ ಫೈಟಿಂಗು ಜಾಗ್ಬಾರು ಚನ್ನಪ್ಪ ಮಾಸ್ಟರ್ ಸರ್ ನಿಮಗೂ ನನ್ನ ನಮಸ್ಕಾರಗಳು. ಆಮೇಲೆ ಹಂಗೆ ಈ ಪಿಕ್ಚರ್ಗೆ ಒಂದು ನಾವೆಲ್ಲೋ ಶೂಟಿಂಗ್ ಮಾಡ್ತೀವಿ ಅಂದರೆ ಇನ್ನೊಂದು ಡೈರೆಕ್ಟರ್ ಅಂದರೆ ಅದು ನಮ್ಮ ಎಡಿಟರ್ ವಿಶ್ವಣ್ಣ ಅಂತ ಹೇಳ್ಬೋದು. ಅವ್ರು ತುಂಬ ಅದ್ಭುತವಾಗಿ ಕಟ್ ಮಾಡಿಕೊಟ್ಟಿದ್ದಾರೆ. ವಿಶ್ವಣ್ಣ ನಿಮಗೂ ತುಂಬ ಥ್ಯಾಂಕ್ಸು. ಆಮೇಲೆ ಇದಕ್ಕೆಲ್ಲ ಒಂದು ಮ್ಯೂಸಿಕ್ ಅಂತ ಸಾಂಗ್ ಅಂತ ಬಂದಾಗ ಮ್ಯೂಸಿಕ್ ಅಂತ ಬರ್ತಿದ್ದೆ. ನಮ್ಮ ಇಂದ್ರ ಸರ್ ಅದ್ಭುತವಾಗಿ ಕೂತ್ಕೊಂಡು ಅಲ್ಲಿ ಇದಳಿ ಸರ್ ರೆಹಮಾನ್ ಅಂತ ಹೇಳ್ಬೋದು, ತುಂಬ ಅದ್ಭುತವಾಗಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ನಮ್ಮ ಶ್ರೀಧರ್ ಸರ್ ತುಂಬ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಚಿತ್ರ ಅವರು ತುಂಬ ಅದ್ಭುತವಾಗಿ ಚೆಂದಾಗಿ ಒಂದು ಕ್ಯಾರೆಕ್ಟರ್ ರಿವೀಲ್ ಆಗ್ತೈತೆ. ನಿಜವಾಗ್ಲೂ ಹೇಳ್ತೀನಿ, ಚಿತ್ರಕ್ಕೆ ಒಂದು ಒಳ್ಳೆ ಲೈಫೇ ಸಿಗ್ತೈತೆ. ಒಳ್ಳೆ ರಿವೀಲ್ ಮಾಡಿದ್ದಾರೆ ಕ್ಯಾರೆಕ್ಟರ್, ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನೆಲ್ಲ ಒಂದು ಬ್ಯೂಟಿಯಾಗಿ ತೋರ್ಸಕ್ಕೆ ತುಂಬ ಅದ್ಭುತವಾಗಿ ಒಂದು ಕ್ಯಾಮ್ರಾಮನ್ ಬೇಕು. ಅವ್ರ ಹೆಸರು ಹೇಳಲ್ಲ, ಹಳ್ಳಿಕಟ್ಟೆ. ಆಮೇಲೆ ಈ ಪಿಕ್ಚರ್ ಎಲ್ಲ ಮಾಡ್ಬೇಕಾದ್ರೆ ಹೀರೋಯಿನ್ ಯಾರು ಅಂತ ಕೇಳ್ತಾ ಇದ್ರು. ಸೊ ಹೀರೋಯಿನ್ ನಾನು ಸೆಲೆಕ್ಟೇ ಮಾಡಿದ್ದಿಲ್ಲ. ನನಗೆ ಒಂದು ಮುದ್ದಾದ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಅದನ್ನು ನಾನು ಹಂಗೆ ನೋಡ್ಕೊಂಡು ಟ್ರಾವೆಲಿಂಗ್ ಮಾಡ್ಕೊಂಡು ಬರ್ತಾ ಇದ್ದೆ. ಹಂಗೆ ಬರ್ತಾ ಇದ್ದೆ. ಸೊ ಇನ್ನೇನು ಇವತ್ತು ಮುಗೀತು ಶೂಟಿಂಗು. ಇನ್ನೊಂದು 2 ದಿವಸದಲ್ಲಿ ಹೀರೋಯಿನ್ ಬೇಕಾಗಿತ್ತು. ಸೊ ಅಚಾನಕವಾಗಿ ಬಂದರು, ಯಾರ ಮೂಲವಾಗಿ ಬಂದರು ಹೀರೋಯಿನ್ನು. ನನಗೆ ತುಂಬ ಒಂದು ಮುದ್ದಾದ ಕ್ಯಾರೆಕ್ಟ್ರು, ಅವ್ರ ಕಣ್ಣು ಎಲ್ಲ ನನಗೆ ತುಂಬ ನೋಡಿ ಫಸ್ಟ್ ನೋಡಿದಷ್ಟಕ್ಕೆ ನಾನು ಓಕೆ ಮಾಡಿಬಿಟ್ಟೆ. ಆಮೇಲೆ ಅದಕ್ಕೆಲ್ಲ ತುಂಬಬೇಕಾ ಜೀವನ ಅಷ್ಟು ತುಂಬಿದ್ರು ಜೀವ ಅವರು. ಸಂಭ್ರಮ ಅವ್ರಿಗೆ ತುಂಬ ನನ್ನ ನಮಸ್ಕಾರಗಳು. ಆಮೇಲೆ ಜೀಬ್ರಣ್ಣ ಅವ್ರು ಬಂದಿದ್ದಾರೆ, ನಮ್ಮ ಶ್ರೀರಾಮ್ಪುರ ಜೀಬ್ರಣ್ಣ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದ್ದೀನಿ. ಬಂದ್ಬಿಟ್ಟಿದ್ದೀರಾ? ಕಾಮರಾಜ್ ಸರ್ ಅವ್ರಿಗೂ ನಾನು ಹೇಳಿದ ಕ್ಯಾರೆಕ್ಟರ್ ತುಂಬ ಅದ್ಭುತವಾಗೈತೆ ಅಂತ. ಕಾಮರಾಜ್ ಅಣ್ಣವರು ತುಂಬ ಅದ್ಭುತವಾಗಿ ನಿಲ್ತು ಅವರು ನನಗೆ ಬೆಂಬಲವಾಗಿ ನಿಂತು ಒಳ್ಳೆ ಕ್ಯಾರೆಕ್ಟರ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ನಮಸ್ಕಾರ. ಇದಕ್ಕೆಲ್ಲ ಬಂದು ನಿಂತ್ಕೊಂಡು ನನಗೆ ಪಿ ಮೂರ್ತಿ ಅಣ್ಣವರು ಸಹ ನನಗೆ ಹಿಂದೆ ನಿಂತ್ಕೊಂಡು ಏನೇ ಅಪ್ಪಾಜಿ ಏನೇ ಇದನ್ನು ನನಗೊಂದು ಫೋನ್ ಮಾಡು ನಾನು ಇರ್ತೀನಿ ಅಂತ ಹೇಳಿದರು. ನಿಮ್ಮ ಒಳ್ಳೆ ಮನಸ್ಸಿಗೆ ಯಾವಾಗಲೂ ನೀವು ಚೆಂದಾಗಿರ್ತೀರಾ, ಸೋಲೆ ಇಲ್ದ ಸರ್ದಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪಿ ಮೂರ್ತಿ ಅಣ್ಣವರು ಪರ್ಸೆಂಟ್ ಎಲ್ಲ ಶೂಟ್ ಆಗೈತೆ ಅಪ್ಪಾಜಿ, ಎಲ್ಲರೂ ಶೂಟ್ ಆಗೈತೆ. ಇನ್ನೊಂದು 2 ತಿಂಗಳಿಗೆ ಪಿಕ್ಚರೇ ರಿಲೀಸ್ ಮಾಡ್ತಾ ಇದ್ದೀನಿ. 2 ತಿಂಗಳಲ್ಲಿ ಪಿಕ್ಚರೇ ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಅವರು ನಿಜ ಜೀವನದಲ್ಲಿ ಅವ್ರು ಯಾವ ಥರ ಎಲ್ಲ ಸ್ಟ್ರಗಲ್ ಪಟ್ಟಿದ್ದಾರೋ ಸೊ ಅದನ್ನು ಅವರೇ ಹೇಳ್ತಾರೆ. ನಾನು ಹೇಳೋದಕ್ಕಿಂತ ಒಂದು ಸಮಾಜಕ್ಕೆ ಒಂದು ಮೆಸೇಜು. ಸೊ ಹುಡುಗರುಗಳೆಲ್ಲ ಯಾವ ಥರ ಕೆಟ್ಟೋಗ್ತಾ ಇದ್ದಾರೆ ಅಂತ ಒಂದು ಚಿಕ್ಕದಾಗಿ ಒಂದು ಮೆಸೇಜ್ ಐತೆ ಪಿಕ್ಚರಲ್ಲಿ. ಎಲ್ಲರೂ ಒಂದು ಸ್ವಲ್ಪ ಇದು ನೋಡಿದ್ರೆ 100% ಯಾರು ರೌಡಿಸಮ್ ಬೇಡ ಅಂತ ಬಿಟ್ಟೋಗ್ತಾರೆ ಅಂತ ನಾನು ಅನ್ಸ್ಕೊತಾ ಇದ್ದೀನಿ. ಯಾಕಂದ್ರೆ ಅವರು ಇವಾಗ
ಇವಾಗ ಏನಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಬ್ರು ಕುಡಿದೆ ಕಿಡ್ನಿ ಹೋಗೈತೆ ಲಿವರ್ ಹೋಗೈತೆ ಅಂತಂದ್ರೆ ಅವ್ರೇನು ಕೇಳಲ್ಲ, ನಿಜವಾಗ್ಲೂ ಕುಡ್ಕ ಲಿವರ್ ಎಲ್ಲ ಹೋಗಿರೋ ಅವ್ನು ಹೇಳಿದ್ರೆ ಅವ್ರು ಹೇಳಿದ್ರೆ ಸ್ವಲ್ಪ ಏನೋ ನಂಬ್ತಾರೆ. ಸೊ ಅದಕ್ಕೆ ಅಣ್ಣಂದಿರೇ ಇವತ್ತು ಬಂದು ನನಗೋಸ್ಕರ ತುಂಬಾ ಅವ್ರಿಗೆಲ್ಲ ಏನೇನೋ ಕೆಲಸಗಳಿದ್ರು ಏನು ಸಮಾಜಕ್ಕೆ ಒಂದು ಒಳ್ಳೇದಾಗ್ಬೇಕಂತ ಇಷ್ಟು ಅಣ್ಣಂದಿರು ಅವ್ರ ಕೆಲಸಗಳು ಬಿಟ್ಟು ನನಗೋಸ್ಕರ ಬಂದಿದ್ದಾರೆ. ಅವ್ರನ್ನೇ ಅವ್ರ ಬಾಯಲ್ಲಿ ಒಂದು ಮಾತು ಕೇಳಿ. ಸೊ ಫಾರ್ ಎಕ್ಸಾಂಪಲ್ ಚಿಕ್ಕದಾಗಿ ನಾನೊಂದು ಹೇಳ್ಬಿಡ್ತೀನಿ, ಒಂದು ಇನ್ಸ್ಟೆಂಟ್ ಚಿಕ್ಕದಾಗಿ. ಸೊ ಎಲ್ಲ ಒಂದು ಜೂದ್ ಆಡ್ತಾ ಇರ್ತಾರೆ. ಸೊ ಆ ಜೂದಲ್ಲಿ ಏನಾಗ್ಬಿಡ್ತೈತೆ ಅಂದ್ರೆ ಒಂದು 3 ಹುಡುಗರು ಬರ್ತಾರೆ ಆಟ ಆಡಕ್ಕೆ. ಅಲ್ಲೊಬ್ರು ವಯಸ್ಸಾದವರು ಬೈಕ್ ಕಳಿಸ್ಬಿಡ್ತಾರೆ ಅವ್ರಿಗೆ, ನೀನ್ ಜೂದ್ ಆಡ್ಬೇಡ ಅಂತ. ಆ 2 ಹುಡುಗರು ಏನ್ ಮಾಡ್ತಾರೆ, ಬಾರ್ಗೆ ಹೋಗ್ಬಿಟ್ಟು ಒಂದು 90 ಹೊಡಿತಾರೆ. 90 ಹೊಡೆದ್ಬಿಟ್ಟು ಸರಿ ಇನ್ನೊಂದು 90 ಹೊಡೆಯಷ್ಟೆಲ್ಲ ಒಂದು ಫೋನ್ ತಗೊಂತಾನೆ, ಬ್ಯಾಟ್ ಹೊಡೆಯಲ್ಲಿ ಈ ತರ ಹಿಂಗೆ ಅನ್ಬಿಟ್ಟು ಹಾಕೋಣ ಅಂತ. ಅವ್ರು ಏನ್ ಮಾಡ್ತಾರೆ, ಬಂದಿರೋಷ್ಟಕ್ಕೆ ಕೋಟ್ರು ಹೊಡೆದು ಫುಲ್ ಬ್ಯಾಟ್ಗಳು ತಗೊಂಡು ಸೀದಾ ಓದೋದಂಗೆ ಏಕಾಏಕ ಹೊಡೆದ್ಬಿಡ್ತಾರೆ. ನೀನೇನ ನನ್ಗೆ ಹೇಳೋದು ನನ್ ದುಡ್ಡು ಅಂತ. ಅದು ಹೊಡೆದು ಒಬ್ರು ಇನ್ನೊಬ್ರ ಹತ್ರ ಹೋಗ್ತಾರೆ. ಅವ್ರು ಹೇಳ್ತಾರೆ, ಸೊ ನೀನ್ ಏನ್ ಕೊಡ್ದೆ ಅದನ್ನ ಫಸ್ಟ್ ಪೇಷನ್ಸ್ ಆಗಿ ಕೇಳು ಏನ್ ವಿಷಯ ಅಂತ. ಅವರು ಏನಕ್ಕೆ ಕೇಳ್ತಾರೆ ಅಂದ್ರೆ, ಇವಾಗ ವಯಸ್ಸು ಹುಡುಗರು ಆಯಪ್ಪ ಮನೆ ಮಠ ಎಲ್ಲ ಮಾರಿ ಹೆಂಡತಿನೂ ಕಳ್ಕೊಂಡು ತಾಳಿನೂ ಕಳ್ಕೊಂಡು ಬೀದಿಗೆ ಬಂದಿದ್ದಾನೆ, ಜಾಗ ಎಲ್ಲ. ಸೊ ಅದನ್ನೆಲ್ಲ ಬೇಡ ಅಂತ ಹೇಳಕ್ ಹೋಗಿದ್ದಾನೆ. ಅವನು ಹೇಳಿದಾಗ ಅವ್ರು ಅರ್ಥ ಮಾಡ್ಕೊಳ್ದೆ ಏಕದಮ್ಮಲ್ಲಿ ಏಕಾಏಕಿಗೆ ಹೊಡ್ಬಿಟ್ಟಿದ್ದಾರೆ. ಮಿಸ್ಗೈಡ್, ಚಿಕ್ಕ ಮಿಸ್ಗೈಡು. ಈ ಮಿಸ್ಗೈಡ್ ಇಂದ ಚಿಕ್ಕ ಮಿಸ್ಗೈಡ್ ಇಂದ ಅವ್ರು ಮಾಡೋ ಆಲೋಚನೆಗೆ ಹಿಂದೆ ಒಂದ್ ಸೆಕೆಂಡ್ ಯೋಚನೆ ಮಾಡಿದ್ರೆ, ನಮ್ಮ ಹಿಂದೆ ತಂದೆ ತಾಯಿ ಇದ್ದಾರೆ, ನಮ್ಮ ಹೆಂಡತಿ ಮಕ್ಕಳಿದ್ದಾರೆ, ಅಣ್ಣ ತಮ್ಮದ್ರು ಇದ್ದಾರೆ, ತೋಳಿಗಿಂತ ಭುಜ ಕೊಡೋದು ಸ್ನೇಹಿತರಿದ್ದಾರೆ. ಒಂದು ನಿಮಿಷ ಯೋಚನೆ ಮಾಡ್ಬಿಟ್ರೆ ಯಾವ್ದು ರೋಡಿಸಮ್ ಆಗಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಇವ್ರುಗಳು ಹೇಳ್ತಾರೆ ಮೆಸೇಜ್ ಅಣ್ಣಂದಿರು. ಇದು ಕಂಟೆಂಟ್ ಅಣ್ಣ ಎಲ್ಲ ಮಾಡಿದಾರಣ್ಣ, ಎಲ್ಲರೂ ಮೆಸೇಜ್ ಎಲ್ಲ ರಿಯಲ್ ನೈಜಿಕ ಕಥೆನೇ ಮಾಡಿರೋದು. ಎಲ್ಲರೂ ನೈಜಿಕ ಕಥೆನೇ ಮಾಡಿದ್ದೀನಿ. ಇನ್ಸಿಡೆಂಟ್ಗಳಾಗಿರೋ ವಿಷಯನೇ ತಗೊಂಡು ಈ ಸಬ್ಜೆಕ್ಟ್ ಮಾಡಿದ್ದೀನಿ, ಎಲ್ಲನೇ ಮಾಡಿದ್ದೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ, ಹಿರಿಯರಿಗೆ, ನಮ್ಮ ಸಿನಿಮಾ ತಂಡಕ್ಕೆ ನಮಸ್ಕಾರ. ಇದು ನಮ್ಮ ಮೊದಲನೇ ಪ್ರೆಸ್ ಮೀಟ್ ಆಗಿದೆ. ತುಂಬ ಖುಷಿ ಇದೆ. ಆ್ಯಂಡ್ ನಾವು ಸ್ವಲ್ಪ ಎನಿವೆ ಆ್ಯಕ್ಚುಲಿ ಸೂರಿ ಸರ್ ತುಂಬ ಹೇಳ್ತಿರ್ತಾರೆ, ಎಲ್ಲ ಹಿರಿಯರಿಗೆ ನಮ್ಮ ಸಿನಿಮಾಗೆ ಅಪ್ರೋಚ್ ಮಾಡೋಕ್ಕೆ ಬಂದಾಗ ಅವರ ಸಹಕಾರ ಆಗಿರ್ಬೋದು, ಅವರ ಸಪೋರ್ಟ್ ಆಗಿರ್ಬೋದು, ನಮ್ಮ ಸ್ಟ್ರಾಂಗ್ ಪಿಲ್ಲರ್ ಆಗಿ ನಮ್ಮ ಸಿನಿಮಾಗೆ ನಿಂತಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಅ ಲಾಟ್ ಸರ್. ಆ್ಯಂಡ್ ಸೂರಿ ಸರ್ ಬಗ್ಗೆ ಹೇಳಲೇಬೇಕು, ಅವರ ಹಾರ್ಡ್ ವರ್ಕ್, ಅವರ ಡೆಡಿಕೇಶನ್. ಆ್ಯಕ್ಚುಲಿ ಮೊನ್ನೆ ನನಗೆ ಸಿನಿಮಾ ಶೂಟಿಂಗ್ ಬಂದಾಗಿತ್ತು. ಒಂದು 3-4-5 ಮಂತ್ಸಲ್ಲೆಲ್ಲ ನಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಮಾಡಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಅವರ ಡೆಡಿಕೇಶನ್, ಹಾರ್ಡ್ ವರ್ಕ್. ಸರ್ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಎಲ್ಲ ಸಿನಿಮಾ ತಂಡಕ್ಕೆ, ಡಿರೆಕ್ಷನ್ ಡಿಪಾರ್ಟ್ಮೆಂಟ್, ಟೆಕ್ನಿಷಿಯನ್ಸ್ಗೆ, ನಮ್ಮ ಎಲ್ಲ ಕಲಾವಿದರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಇದರಲ್ಲಿ ಶ್ರೀ ಅನ್ನುವಂತಹ ಪಾತ್ರ ಕೊಟ್ಟಿದ್ದಾರೆ, ಬಹಳ ಅದ್ಭುತವಾದಂತಹ ಪಾತ್ರ. ಆ್ಯಂಡ್ ಇದರಲ್ಲಿ ಒಂದು ಮೆಸೇಜ್ ಏನಂತ ಅಂದರೆ, ಪ್ರೀತಿಸೋರ್ಗೋಸ್ಕರ ಹೆದರ್ಕೊಂಡು ಹಿಂದೆ ಸರಿಯೋರು ಇದ್ದಾರೆ, ಅವ್ರಿಗೆ ಏನೂ ಆಗಬಾರ್ದು ಅಂತ. ಅದೇ ಪ್ರೀತಿಸೋರ್ಗೆ ಏನಾದರೂ ಆಪತ್ತು ಬರುತ್ತೆ ಅಂದರೆ ಹೀರೋ ಥರ ನಿಂತು ಹೋರಾಡುವಂತಹ ಎಲ್ಲ ಸಾಮಾನ್ಯ ಪ್ರಜೆಯಲ್ಲೂ ಆ ಶಕ್ತಿ ಇರುತ್ತೆ ಅನ್ನೋದು ಒಂದು ಮೆಸೇಜ್ ಸಹ ಇದೆ. ಒಂದು ಫ್ಯಾಮಿಲಿ ಬಾಂಡಿಂಗ್ ತೋರಿಸುವಂತಹ ಕತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟ್ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಸರ್, ಇದು ನನ್ನ 4ನೇ ಸಿನಿಮಾ. ಇಲ್ಲಿಗೆ ನಾನು ಬಂದಿದ್ದೆ ಒಂದು ವಿಶೇಷ, ನಂಗೆ ಗೊತ್ತಿಲ್ಲ. ನಾನೊಂದು ಕಾರ್ಡ್ ಕೊಡಬೇಕು ಅಂತ ಯಶಸ್ವಿನಿಗೆ ಫೋನ್ ಮಾಡಿದೆ. ನಮ್ದೊಂದು ಯಾಗ ನಡೀತಿದೆ, 48 ದಿವಸದ ಯಾಗ ನಡೀತಾ ಇದೆ, ಬೆಂಕಿ ಆರ್ದಿದ್ದಂತೆ. ತಾವು ಬರಬೇಕು ಅಂದೆ. ಇಲ್ಲ, ನೀವು ಕಾರ್ಯಕ್ರಮಕ್ಕೆ ಬನ್ನಿ, ಆ ಕಾರ್ಯಕ್ರಮದಲ್ಲಿ ನಾನು ಇದ್ದೀನಿ ಅಂತ. ನಾನು ಬಂದ್ಬಿಟ್ಟೆ. ಬಂದಿದ್ದೆ ತಡ ಆಯಿತು. ಅವ್ರು 6 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ರು, ನಾನು 7 ಗಂಟೆ ಆಗೋಯ್ತು. ಬಂದೆ. ಇಲ್ಲಿಗೆ ಬಂದು ನೋಡಿದ್ರೆ ಅಗ್ನಿ ನಂದದಂತೆ ನಾನು 48 ದಿವಸ ಮಾಡ್ತೀನಿ ಅಲ್ಲಿ ಯಾಗ ಅಂತ ಹೇಳಿದ್ದೆ. ಇಲ್ಲಿ ಅಗ್ನಿಗಳೆಲ್ಲ ಮೇಲ್ಗಡೆನೆ ಕೂತಿದ್ದಾವೆ, ಬಂದಲ್ಲಿ ನಿಂತ್ಕೊಂಡ್ಬಿಟ್ಟೆ. ಅಲ್ಲಿ ಆರ್ದಿದ್ದಂಗೆ ಮಾಡ್ಬೇಕು ಅಂದ್ರೆ ಇಲ್ಲೇ ಶುರು ಆಗೈತಲ್ಲ ಹತ್ಕೊಂಡಿರೋದು ಅಂತ. ಅವಳು ಹೇಳಿದ್ಲು, 2 ಮಾತಲ್ಲಿ ನೀವು ನಿಲ್ಲಿಸ್ತೀರಾ ನಿಜವಾಗ್ಲೂ ಮೈಕ್ ಕೊಟ್ರೆ ಅಂತ ಕೇಳಿದ್ದ. ಅದನ್ನು ಹೇಳ್ಬೇಕಾ? ಹೇಳ್ಬೇಕು, ಇಲ್ದೆ ಹೋದ್ರೆ ಮೈಕ್ ಅವರು 2 ಮಾತು ಗುಡ್ಲಕ್ ಹೇಳ್ತೀನಿ ನಾನು ಅಂದ್ರು, ನೀವು ಅಷ್ಟೇ ಹೇಳ್ತೀರಾ ನಿಜ. ಹೋಗಬೇಕಾಗಿತ್ತು. ಕಾರ್ಡ್ ಕೊಟ್ಟು ಹೋಗೋಣ ಅಂತ ಬಂದೆ. ನನಗೆ ವಿಶೇಷ ಅಂತಂದ್ರೆ, ಹಿಂದೆ ಕೂತಿರೋ ಅರಳಿಕಟ್ಟೆ, ನಾನು ಹೀರೋ ಆದಾಗ ಆತನೇ ಚಿತ್ರದಲ್ಲಿ ಕ್ಯಾಮ್ರಾಮನ್ ಆಗಿದ್ದ. ಅದು ಹಾಳಾಗೋಗಿ ನಾನು 51 kg ಇದ್ದೆ. 72 kg ಮಾಡಿದ್ ನನ್ನ ಗುರುಗಳು ಇಲ್ಲೇ ಇದ್ರು ವೇದಿಕೆ ಮೇಲೆ, ಪ್ರಸಾದ್ ಸರ್. ಯಾಕಡೆ ಇದಾರೋ ಗೊತ್ತಿಲ್ಲ. ಅವ್ರನ್ನ ನೋಡ್ತಿದ್ದಂಗೆ ಅರ್ಧ ಬೆಚ್ಚಿದೆ.
ಏಕೆಂತಂದ್ರೆ ಒಂದು ಚಿತ್ರ ಅಂತ ಅಂದ್ರೆ ಅದಕ್ಕೆ ಪೂರಕವಾಗಿ ನಾವು ಸಂಪೂರ್ಣ ಆಗಬೇಕು. ಅಲ್ಲೆಲ್ಲ ಹೇಳೋ ಕೃಷ್ಣಣ್ಣವ್ರು ಕೂತಿದ್ದಾರೆ, ಆ ಇನ್ಸ್ಪೆಕ್ಟರ್ ಕೂತಿದ್ದಾರೆ, ಮೂರ್ತಣ್ಣ ಕೂತಿದ್ದಾರೆ, ನಮ್ಮ ವೇಲು ಸರ್ ಕೂತಿದ್ದಾರೆ. ಅದೇ ಅಂತನಲ್ಲ, ನಾನು ಅಲ್ಲಿ ಬರ್ತಿದ್ದಂಗೆ ಬೆಂಕಿ, ನಾನು 48 ದಿವಸ ಆರಬಾರ್ದು ಅಂತ ಯಾಗ ಮಾಡ್ತಿದ್ದೀನಿ, 48 ಬೆಂಕಿಗಳು ಇಲ್ಲೇ ಕೂತಿದ್ದಾವಲ್ಲ ಅಂತ ಹೇಳಿ. ಅಗ್ನಿ ಅವ್ರು ಹೇಳುವಾಗ ಹೇಳ್ತಿದ್ರು ಅಂಡರ್ಗ್ರೌಂಡ್ ಅನ್ನುವಂಥದ್ದು. ಅದನ್ನ ನಾವು ಹೇಳ್ತೀವಿ ಅತಲ ವಿತಲ ಸುತಲ ರಸಾತಲ ತಲಾತಲ ಮಹಾತಲ ಪಾತಾಲ ಅಂತ. ಇಷ್ಟಕ್ಕೂ ಯಾರು ಅಧಿಪತಿ ಅಂತ ಅಂದ್ರೆ ಕಾಳಿ ಅಂತೀವಿ. ಆ ಕಾಳಿ ಎನ್ನೋಳೆ ಕತ್ತಿ ಹಿಡ್ಕೊಂಡು ನಿಂತಿದ್ದಾಳೆ ಅಂತೀವಿ. ಆ ತಾಯಿಯ ಆಶೀರ್ವಾದ ಇದ್ರೆ ಎಲ್ಲ ಗೆಲ್ತೀವಿ ಅಂತೀವಿ. ಪಾತಾಳ ಭೈರವಿ ಅಂತ ಅವಳನ್ನ ಕರೆದ್ಮೇಲೆ ಅಂಡರ್ಗ್ರೌಂಡ್ ಏನಿದೆ, ಪಾತಾಳವೇ ಅಲ್ಲೇ ಇದೆಯಲ್ಲ, ಅವಳೇ ಅಧಿಪತಿ ಅಲ್ಲ. ಎಲ್ಲವೂ ಅಧ್ಯಾತ್ಮವೇ, ತಿಳ್ಕೋಬೇಕಷ್ಟೇ. ಆ ಚಿತ್ರದ ನಾಯಕ ಸೂರಿ ಅನ್ನೋ ಅವ್ರ ಅಮ್ಮ ಕೂತ್ಕೊಂಡಿದ್ದಾರೆ. ನಾನು ನೋಡ್ತಾ ಇದ್ದೆ ಯಾರ ತಾಯಿ ಅಂತ ಗೊತ್ತಿಲ್ಲ, ಅವ್ರು ಹೇಳಿದ್ಮೇಲೆ ಅವ್ರ ಅಮ್ಮ ಅಂತ ಗೊತ್ತಾಯ್ತು. ಆ ವಿಭೂತಿ ಏನು, ಆ ಶಕ್ತಿ ಏನು, ಆ ಶಕ್ತಿ ದೇವತೆ ಏನು ಅಲ್ಲಿದೆ. ಅದು ಎಳ್ಕೊಂಡ್ ಬರುತ್ತೆ ನಮ್ಮನ್ನ, ಯಾರನ್ನ ಯತಿಗಳನ್ನೋ ಅಥವಾ ಇನ್ಯಾರನ್ನೋ. ಒಂದು ಶಕ್ತಿ ಇದ್ರೇನೆ ಒಂದು ಚಿತ್ರವೋ ಅಥವಾ ಇನ್ನೇನೋ ನಾವು ಮಾಡ್ತಕ್ಕಂತಹ ಕೆಲಸ ಸಂಪೂರ್ಣವಾಗಿ ಜಯ ಸಿಕ್ಕುವಂಥದ್ದು. ಆ ಕಾಳಿಯ ಆಶೀರ್ವಾದ ಈ ಚಿತ್ರದ ಮೇಲಿರಲಿ. ನೀವೆಲ್ಲ ಮಾಡ್ತಾ ಇದ್ದೀರಿ, ಎಲ್ಲವೂ ಈ ಜಗತ್ತಿನಲ್ಲಿ ಇರುವುದೇ ಕೃತಾಯುಗ, ತ್ರೇತಾಯುಗ, ದ್ವಾಪರಾಯುಗ, ಕಲಿಯುಗ, 4 ಯುಗಗಳಲ್ಲೂ ನಡೆದು ಬಂದಿದ್ದೆ, ಈಗಲೂ ನಡೀತಿದೆ. ಈಗೇನು ವಿಶೇಷ ಇಲ್ಲ. ಅವಾಗೆಲ್ಲ ಒಳ್ಳೆಯವರಿದ್ರು, ಇವಾಗೆಲ್ಲ ಕೆಟ್ಟವರಿದ್ದಾರೆ. ಯಾರು ಕೆಟ್ಟವ್ರು ಇಲ್ವೇ ಇಲ್ಲ ಈ ಜಗತ್ತಿನಲ್ಲಿ, ಎಲ್ಲ ಒಳ್ಳೆಯದೇ ಇದೆ. ನಾವು ಅನ್ಕೊಳ್ತಾ ಇದ್ದೀವಿ ಅಷ್ಟೇ, ಅದು ಕೆಟ್ಟದು, ಇದು ಒಳ್ಳೆಯದು. ಸಭೆಗೆ ಆಸೀನರಾದಂತಹ ವೇದಿಕೆ ಇರುವಂಥ ಎಲ್ಲ ಗಣ್ಯ ಮಹಾನರಿಗೂ, ನಟ ನಟಿಯರಿಗೂ, ಈ ಚಿತ್ರದ ಕತೆ, ನಿರೂಪಣೆ ಮತ್ತೆ ಇದಕ್ಕೆ ಸಂಗೀತ ನಿರ್ದೇಶನ ಮಾಡಿದಂಥ ಎಲ್ಲರಿಗೂ ಸಹ ಶುಭ ಸಂಜೆಯಲ್ಲಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಒಳ್ಳೆಯದಾಗಲಿ. ಬಂಧುಗಳೇ, ಕನ್ನಡದ ಚಿತ್ರರಂಗ ಯಾವತ್ತೂ ಮೇಲುಗೈ ಸಾಧಿಸಿ ಕರ್ನಾಟಕದಲ್ಲಿ ಒಂದು ಹೆಮ್ಮೆಯ ಚಿತ್ರಗಳನ್ನು ಕೊಟ್ಟಿದೆ. ಸಾಕಷ್ಟು ನಟ ನಟಿಯರು ಕನ್ನಡದ ಹಿರಿಮೆಯನ್ನ ಜಗತ್ತಿಗೆ ಸಾರಿದ್ದಾರೆ. ಇವತ್ತಿನ ಚಿತ್ರಕಥೆಯನ್ನು ನಾವು ನೋಡಿದೆ, ಟ್ರೈಲರ್ ನೋಡ್ತಾ ಇದ್ದೀವಿ. ಸೂರ್ಯಣ್ಣ ಅನ್ನುವಂಥ ಚಿತ್ರ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಅದು ಮ್ಯೂಸಿಕ್ ಇರ್ಬೋದು, ಫೈಟ್ ಇರ್ಬೋದು, ಅದಕ್ಕೆ ಹಿನ್ನೆಲೆ ಇರ್ಬೋದು, ಆ ಒಂದು ಹಿಂದೆಗಡೆ ಚಿತ್ರೀಕರಣ ಇರ್ಬೋದು, ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ನಾವು ಹೇಳೋದಿಷ್ಟೇ, ಎಲ್ಲರೂ ಮಾತಾಡಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ದಕ್ಷ ಅಧಿಕಾರಿಯಿಂದ KS ಉಮೇಶ್ ರವರು ಎಲ್ಲ ಬೆಂಗಳೂರಿನ ಆಗುವೋಗಳನ್ನ ಎಲ್ಲವನ್ನ ನೋಡಿದ್ದಾರೆ. ಅದರಲ್ಲಿ ಒಳ್ಳೆಯವರು ಕೆಟ್ಟವರು ಆಗಿದ್ದಾರೆ, ಕೆಟ್ಟವರು ಒಳ್ಳೆಯವರು ಆಗಿದ್ದಾರೆ. ಆ ಒಳ್ಳೆಯದು ಕೆಟ್ಟದು ಮಾಡ್ದಿರ ಬೆಳಕಲ್ಲಿ ಹುಟ್ಟಿ ಸಂಜೆ ಹೊರಟೋಗಿದ್ದಾರೆ. ಇದು ಜೀವನದಲ್ಲಿ ನಡೆದಂತ ದೊಡ್ಡ ಘಟನೆಗಳು, ನಾವು ಕಂಡಂತ ಸತ್ಯಗಳು. ಈ ಅಂಡರ್ ವರ್ಲ್ಡ್ ಅಂದ ತಕ್ಷಣ ಜನಕ್ಕೆ 2 ಕಿವಿ, ತಲೆ ಜುಟ್ಟೆಲ್ಲ ನಿಂತ್ಕೊಂಡ್ಬಿಡ್ತದೆ. ಒಂದನ್ನ ಹೇಳ್ತೀನಿ, ನಾವೆಲ್ಲ ನೋವನ್ನು ಅನುಭವಿಸಿ ಬಂದಂಥವ್ರು. ನಾವು ಮಾಡುವಂತ ಒಂದು ಸೇವೆ ಇದೆಯಲ್ಲ, ನಮ್ಮಲ್ಲಿರೋ ಭಾವನೆ ಇದೆಯಲ್ಲ, ಅದು ಯಾರು ತಿನ್ಕೊಂಡು ನುಡ್ಕೊಂಡು ಓಡಾಡ್ತಾರಲ್ಲ ಅವ್ರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಸಾರಿ ಈ ಒಂದು ಅಂಡರ್ ವರ್ಲ್ಡ್ ನಾನು ಎಂಟ್ರಿ ಆದ್ರೆ ರಿಟರ್ನ್ ಮಾಡೋದಕ್ಕೆ ಬರೋದೇ ಇಲ್ಲ, ವಾಪಸ್ ಬರೋದಕ್ಕೆ ಬಿಡೋದೇ ಇಲ್ಲ. ಅವನ ಜೊತೆಲಿದ್ದ ಅಂತ ಇವನ ಜೊತೆಲಿದ್ದ ಅಂತ ಪೊಲೀಸರು ಕರ್ಕೊಂಡೋಗಿ ಬೆಂಗಳೂರು ಡಾನ್ ಮಾಡಿ ಬಿಟ್ಬಿಡ್ತಾರೆ. ಅದಾದ ತಕ್ಷಣ ಮನೆಯಿಂದ ಮಕ್ಕಳನ್ನ ಹೊರಗಡೆ ಹಾಕ್ತಾರೆ. ಹೊರಗಡೆ ಬಂದ ತಕ್ಷಣ ಅಲ್ಲಿ ಯಾರ ಜೊತೆ ಸೇರ್ಲೇಬೇಕಾದ್ರೆ ಊಟ ಮಾಡ್ಬೇಕು, ನಿದ್ದೆ ಮಾಡ್ಬೇಕು, ಮಲಗಕ್ಕೆ ಜಾಗ ಬೇಕು, ಒಬ್ಬರ ಆಶ್ರಯ ಬೇಕು. ಆ ಆಶ್ರಯ ತಗೊಂಡಾಗ ಅವನಿಗೆ ನೋವು ಬಂದಾಗ, ನನಗೆ ನೋವಾಗಿದೆ ಅಂದಾಗ ಅವನು ಉಳಿಸ್ಕೊಂಡಿಲ್ಲ, ನಾವು ಮನುಷ್ಯತ್ವ ಸಾಯಿಸ್ಬೇಕಾಗ್ತದೆ. ಹಿಂಗೆ ಮನಸ್ಥಿತಿಯ ಬದಲಾವಣೆಯಲ್ಲಿ ಈ ಒಂದು ವ್ಯವಸ್ಥೆ ಆಗ್ತದೆ ಹೊರತು ಯಾರು ಇದನ್ನ ಹಾರಿಸಿ ಬಂದಿಲ್ಲ. ಇವತ್ತು ಈ ಅಂಡರ್ ವರ್ಲ್ಡಿನ ವಿಷಯಗಳನ್ನ ಎಲ್ಲರೂ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಈ ರಾಜ್ಯದಲ್ಲಿ ಆಗ್ತಾ ಇರೋ ಅನ್ಯಾಯಗಳಿದಲ್ಲ, ನಮ್ಮ ಬೆಂಗಳೂರಿನ ಎಲ್ಲ ರೌಡಿಗಳು ಸೇರಿದ್ರೆ ಒಬ್ಬ ಶಾಸಕರಿಗೆ ಸಮಾನವಾದಂತ
ಕೆಲಸವನ್ನ ಮಾಡ್ತಾರೆ. ಆದರೆ ಅವರು ಸಮಾಜಕ್ಕೆ ಅಧಿಕಾರಿಗಳ ಜೊತೆಗೂಡಿ ಮಾಡ್ತಾರೆ. ನಾವು ಮನೆ ಕಳ್ಕೊಂಡು, ಸ್ನೇಹಿತರನ್ನ ಕಳ್ಕೊಂಡು, ತಮ್ಮ ಜೀವನ ಪಣವಿಟ್ಟು ಅದರಲ್ಲಿ ನಮ್ಮ ಬದುಕನ್ನ ಕಂಡು ನಮ್ಮ ಕೈಲಿ ಏನು ಮಾಡೋದಕ್ಕೆ ಸಾಧ್ಯ ಅನ್ನುವಂತ ಬಂದಾಗ ಅವ್ರನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನನೇ ಈ ಅಂಡರ್ವರ್ಲ್ಡ್. ಇವತ್ತು ಈ ಚಿತ್ರವನ್ನ ಮಾಡಿದ ನಾವು ನೋಡಿದ್ದೇನು, ಒಂದು ಫೈಟ್ ಮಾತ್ರ. ಯಾವುದು ಒಳ್ಳೆಯದ್ರ ಜೊತೆ ಕೆಟ್ಟದಿರಲ್ವಾ, ಕೆಟ್ಟ ಜೊತೆ ಒಳ್ಳೇದಿರಲ್ವಾ, ಇದೆ. ಅದನ್ನ ಪರಿವರ್ತನೆಯ ರೂಪದಲ್ಲಿ ನೋಡ್ಬೇಕು. ಎಲ್ಲರೂ ಮನುಷ್ಯರೇ, ಯಾರಿಗೇನು ಸ್ಪೆಷಲ್ ಎಂಟ್ರಿ ಯಾರು ಭಗವಂತ ಕೊಟ್ಟಿಲ್ಲ. ಅವನವನು ಮಾಡಿದ ಕರ್ಮ, ಅವನು ಮಾಡಿದ ಧರ್ಮ, ಇವತ್ತು ಏನ್ ನಡೀತದೆ ಅಂತ ಉಳಿಸ್ಕೊಂಡು ಬೆಳೆಸ್ಕೊಂಡು ಎಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡೋದಿದೆಯಲ್ಲ, ಅದೇ ಒಂದು ದೊಡ್ಡ ಯೋಗ, ಅದೇ ಒಂದು ಸಾಧನೆ. ಆ ಸಾಧನೆಯ ಹಾದಿಲಿ ಇವತ್ತು ನಾವು ಮುಲಾಮ್ ಅವರು ಇರ್ಬೋದು, ಮೂರ್ತಿಯವರು ಇರ್ಬೋದು, ನಮ್ಮ ಸೂರ್ಯವರು ಇರ್ಬೋದು, ಲಕ್ಕಿಯವರು ಇರ್ಬೋದು, ಹಾಗೆ ಈಗ ಕಾರ್ಯಕ್ರಮದಲ್ಲಿರುವುದು ಎಲ್ಲ ನಮ್ಮ ಮಠಕಣ್ಣ ಇರ್ಬೋದು, ಗೆಡ್ಡ ನಾಗರಾಜ್ ಅವರು ನೋಡಿ ಅಲ್ಲಿ ಕೂತಿದ್ದಾರೆ. ಇವರೆಲ್ಲ ಸಾಕಷ್ಟು ನೋವನ್ನ ತಿಂದು ಬೆಳೆದು ಸಮಾಜಕ್ಕೆ ಇವತ್ತು ಯಾರೋ ಅದರ ಬುದ್ಧಿಯನ್ನು ಹೇಳುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇದನ್ನ ಯಾರು ಹೇಳ್ತಾರೆ? ಯಾರು ಹೇಳೋದು ಬೇಡ. ಆದರೆ ನಮ್ಮಿಂದ ಎಷ್ಟು ಜನಕ್ಕೆ ಸಹಾಯ ಆಗಿದೆ ಅದು ಯಾರು ಹೇಳಲ್ಲ. ಕೆಟ್ಟದಾದ ಮಾತ್ರ ಬೆಳೆ ತೋರಿಸ್ತಾರೆ. ಇದು ಒಂದು ಸಮಾಜ. ಅದಕ್ಕೋಸ್ಕರ ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರಲ್ಲ. ಈ ಚಿತ್ರವನ್ನ ಬಹಳವಾಗಿ ಮ್ಯೂಸಿಕ್ ಇರ್ಬೋದು, ಕತೆ ಇರ್ಬೋದು, ಸಾಹಿತ್ಯ ಇರ್ಬೋದು, ನಟನೆ ಇರ್ಬೋದು, ಅಭಿನಯಿಸುವಂತ ಎಲ್ಲ ಜನರನ್ನ ಒಗ್ಗೂಡಿಸಿ ಇಷ್ಟು ಜನರನ್ನ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನ, ಈ ಚಿತ್ರವನ್ನ ನಿರ್ಮಾಣ ಮಾಡಿದಾರಲ್ಲ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಮೊದಲು ಚಪ್ಪಾಳೆಯನ್ನು ಕೊಡೋಣ ಅಂತ ಹೇಳ್ತೀವಿ. ಹಾಗಾಗಿ ಈ ಚಿತ್ರ ಯಶಸ್ವಿಯಾಗಿ ಮೂಡಿದೆ. ನಾವು ಎಲ್ಲ ಪಿಕ್ಚರ್ಗೆ ಅವ್ರನ್ನ ಹೋಲಿಸೋದು ಬೇಡ. ಅವರವರ ಪ್ರಯತ್ನ ಅವರವರದು. ಇದು ನಮಗೆ ಖುಷಿಯನ್ನು ಕೊಟ್ಟಿದೆ. ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಯಶಸ್ವಿ ಚಿತ್ರವಾಗಿ ಹೊರಹೊಮ್ಮುತ್ತೆ ಅನ್ನುವಂತ ವಿಷಯವನ್ನ ನಾವು ಬಲ್ಲವರಾಗಿದ್ದೀವಿ, ನೀವು ಬಲ್ಲವರಾಗಿ ಎಲ್ಲರೂ ಇವತ್ತು ನೋಡಿದಂಥವ್ರು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅದು ಭಾವನೆಗಳು ಮೂಡಿದೆ. ಅದಕ್ಕೋಸ್ಕರ ಪ್ರಯತ್ನ ಬಿಡದಂತೆ ಪ್ರಯತ್ನ ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಆದರೂ ಈ ಎಲ್ಲರನ್ನ ಒಗ್ಗೂಡಿಸಿ ಈ ಚಿತ್ರವನ್ನ ಮಾಡಿ ಕನ್ನಡದ ಹಿರಿಮೆಯನ್ನ, ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ಈ ನಾಡಿಗೆ ಜಗತ್ತಿಗೆ ಕೊಡುವಂತ ಕೆಲಸಕ್ಕೆ, ಕನ್ನಡಕ್ಕೆ ಆದ್ಯತೆಯನ್ನು ಕೊಟ್ಟಂತ ಸೂರಿ ತಂಡದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸೋಣ. ಬಂಧುಗಳೇ, ಇವೆಲ್ಲವನ್ನ ನೋಡಿದ್ವಿ. ಇವತ್ತಿನ ಟೀಸರ್ ಅನ್ನ ನೋಡಿದ್ವಿ. ಇವತ್ತು ತಾವೆಲ್ಲರೂ ಮಾಧ್ಯಮ ಮಿತ್ರರು, ದೃಶ್ಯ ಮಿತ್ರರು ಅನ್ನೋದು ಎಲ್ಲರೂ ಸಹ ಆಗಮಿಸಿದೆ. ಈ ಚಿತ್ರವನ್ನ ಬಹಳ ಅಚ್ಚುಕಟ್ಟಾಗಿ ಒಳ್ಳೆಯ ಅಭಿಪ್ರಾಯದ ಮುಖೇನ ಈ ಚಿತ್ರವನ್ನ ಬೆಂಬಲಿಸಬೇಕು. ನೀವು ಬೆಂಬಲಿಸಿದಾಗ ಮಾತ್ರ ಜನಕ್ಕೆ ಅದು ಒಂದು ಮಾಹಿತಿ ತಲುಪ್ತದೆ. ತಲುಪಿದಾಗ ಜನ ಕನ್ನಡದಲ್ಲಿ ಯಾರೇ ಚೆನ್ನಾಗಿದ್ರು ಅದನ್ನ ನೋಡ್ತಾರೆ. ಅದರೊಳಗೆ ಯಾರ ಅಭ್ಯಂತರವೂ ಇಲ್ಲ. ಇವತ್ತೊಂದು ಒಳ್ಳೆ ಹೋಟ್ಲು ಅಂದ್ರೆ 15, 20, 30 ಕಿಲೋಮೀಟರ್ ಕಾರ್ ತಗೊಂಡೋಗಿ ತಿಂಡಿ ತಿಂತಾರೆ. ಅದೇ ತರ ಚಿತ್ರಗಳು, ಕತೆ, ಸಾಹಿತ್ಯ ಸರಿಯಾಗಿ ಬಂದಾಗ ಅದನ್ನ ಹುಡುಕೊಂಡ್ಬಂದು ಜನ ನೋಡ್ತಾರೆ. ಅದೇ ಇಲ್ಲಿ ಇವತ್ತಿನ ಸ್ಪೆಷಲ್. ಹಾಗಾಗಿ ಈ ಒಂದು ಚಿತ್ರ ಕರ್ನಾಟಕ ರಾಜ್ಯದ ಎಲ್ಲರ ಹೃದಯದ ಮನದಾಳದಲ್ಲಿ ನೆಲೆಸಲಿ. ಕನ್ನಡದ ಚಿತ್ರಕ್ಕೆ ಇನ್ನೂ ಅನೇಕ ಚಿತ್ರಗಳನ್ನು ಕೊಡುವಂತ ಕೆಲಸಕ್ಕೆ ಸೂರಿ ಮತ್ತು ಅವರ ತಂಡ ನಿರಂತರವಾಗಿ ಶ್ರಮಿಸಲಿ. ಅವರ ಜೊತೆಯಲ್ಲಿ ನಾವೆಲ್ಲರೂ ಸಹಾಯ ಮಾಡಕ್ಕಾಗದೇ ಇದ್ರೂ ಪರವಾಗಿಲ್ಲ, ಚಪ್ಪಾಳೆಯನ್ನು ಹೊಡೆದು ಬೆಂಬಲವನ್ನ ಮಾಡುವಂತ ಶಕ್ತಿ ನಮ್ಮೆಲ್ಲರೂ ಕೊಡ್ತೇನೆ. ಅದಕ್ಕೆ ಅವರು ಅಭಿನಂದನೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ, ಸಭೆಯಲ್ಲಿರುವಂತ ಎಲ್ಲ ಮಹನೀಯರಿಗೂ ಈ ವೇದಿಕೆಗೆ ಕಾರ್ಯಕ್ರಮಕ್ಕೆ ಬಂದು ಈ ಚಿತ್ರದ ವೀಕ್ಷಣೆಯನ್ನ ಮಾಡಿ ಇಷ್ಟೊತ್ತು ಈ ಸಭೆಗೆ ಗೌರವ ತಂದುಕೊಟ್ಟ ತಮ್ಮೆಲ್ಲ ಕಲಾಭಿಮಾನಿಗಳಿಗೂ, ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಒಂದು ಸಲ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಆರೋಗ್ಯ, ಅಂತಸ್ತು, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಒಂದು ಏನಪ್ಪ 100 ದಿವಸ ಓಡ್ಲಿ ಫಿಲಮ್ ಅಂತ ಕೇಳ್ಕೊತೀವಿ. ಇವ್ರು ಹೇಳೋದಲ್ಲ ಸಾಹೇಬ್ರು, ರೌಡಿಸಮ್ ಅನ್ನೋದು ಹೆಂಗೆ ಅಂದ್ರೆ ಮಳೆ ಬಂದಾಗ ಉಪ್ಪು ವ್ಯಾಪಾರ ಮಾಡ್ತೀವಿ, ಗಾಳಿ ಬಂದಾಗ ಹಸಿಟ್ಟು ವ್ಯಾಪಾರ ಮಾಡ್ತೀವಿ. ಹಂಗೆ ಯಾವ್ದು ನಿಂತ್ಕೊಳ್ಳಲ್ಲ ನಮ್ದು. ಜೀವನ ಏನದು ಅಂದ್ರೆ ಯಾರ ಹತ್ರ ನಾವು ಹೋಗ್ತೀವಿ, ಅಮ್ಮ 3 ರೂಪಾಯಿ ಚಿತ್ರಾನ್ನ ಕೊಟ್ಬಿಟ್ಟು 3 ತಿಂಗಳು ಅಪ್ಸ್ಟ್ಯಾಂಡಿಂಗ್ ತೋರಿಸ್ತಾನೆ. ಓಹ್, ನಮ್ಮ ಇದ ಜೀವನ ಅನ್ನೋದು ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ಯಾರು ಏನ್ ನಂಬ್ತೀವಿ ಅಂದ್ರೆ ಒಂದು ದೇವ್ರ ನಂಬಬೇಕು, ಒಂದು ತಾಯಿ ನಂಬಬೇಕು, ಕಟ್ಕೊಂಡು ಎಲ್ರು ನಂಬಬೇಕು. ನಾವೀಗ ಇನ್ಯಾರನ್ನೂ ನಂಬಂಗಿಲ್ಲ ನಾವು. ಅವರೇ ನಮ್ಮ ಪಾಲಿಗೆ ದೇವ್ರಿದ್ದಾಗೆ.
ನಮ್ಗೆ ಸಾಹೇಬ್ರುಗಳು ಒಬ್ಬೊಬ್ರು ಡಿಪಾರ್ಟ್ಮೆಂಟ್ ನಮ್ಗೆ SKMS ಸಾಹೇಬ್ರದೆ, ನಮ್ಗೆ ಬಿ ಅಶೋಕ್ ಕುಮಾರ್ ಸಾಹೇಬ್ರು, KVK ರೆಡ್ಡಿ, ನಾಗರಾಜ್ ಸಾಹೇಬ್ರು ಅಂತವ್ರು, ಎಲ್ಲರೂ ಒಳ್ಳವರು ನಮ್ಗೆ ಒಂದೊಂದು ದಾರಿ ಕೊಟ್ಟಿದ್ದಾರೆ. ಅವರಿಂದ ಒಂದು ಬದುಕು ಸಿಕ್ಕಿದೆ ನಮ್ಗೆ. ಪಾಪ ನಾವು ಅವ್ರ ಬಗ್ಗೆ ನಾವು ಡಿಪಾರ್ಟ್ಮೆಂಟ್ಗೆ ಸುಳ್ಳು ಹೇಳ್ಬಾರ್ದು. ಜೀವನ ಹಿಂಗೆ ಕೊಂಡ್ರು ಇವೆಲ್ಲ 3 ದಿವಸಕ್ಕೆ ಬಾಳ್ಕೊಳೋ ಬೇಕೇನ್ರು ನಿಮ್ಗೆಲ್ಲ ಅಂತ ಲಾಠಿ ಮುರಿದಾಗೊಂಡು ಹೊಡೆದವ್ರೆ, ತಿಕ್ಕ ಊದಿಸ್ಕೊಂಡಂತ ನಾವು ತಿಂದಿದ್ದೀವಿ. ಓಪನ್ ಆಗಿ ಹೇಳ್ತೀವಿ, ಅದ್ರಲ್ಲೇನಿಲ್ಲ. ಏನ್ ಸಾಹೇಬ್ರೆ ಎಲ್ಲ ಓದ್ಕೊಂಡ್ಬಿಟ್ಟೈತಿ, ಇವಾಗೆಲ್ಲ ಆರಿಸ್ಕೊಂತ ಇದೀವಿ. ಇವಾಗೆಲ್ಲ ಗ್ರೀಸೆ ನಮ್ದೆಲ್ಲ, ಈಗೆಲ್ಲ ಗ್ರೀಸ್ ತೊಳ್ಕೊಂತ ಇದೀವಿ. ಏನ್ ಸಾಹೇಬ್ರೆ ಕರೆಕ್ಟ್ ಅಲ್ವ? ಹಂಗೆ ರೌಡಿಸಮ್ ಅನ್ನೋದೆಲ್ಲ 3 ದಿವಸದ್ದು. ಯಾರು ಅದನ್ನ ಮಾಡಬೇಡಿ, ಮಾಡಕ್ಕೂ ಹೋಗ್ಬೇಡ್ರಿ. ಒಂದು ಕಟ್ಕೊಂಡಿದ್ ಎಂತಿ ಮಾತು ಕೇಳ್ರಿ, ಇಲ್ಲ ಬೆಳೆದಿದ್ ಮಕ್ಳ ಮಾತು ಕೇಳ್ರಿ, ಇಲ್ಲ ಒಂದು ತಾಯಿ ಆಶೀರ್ವಾದ ನಮ್ಗಿದ್ರೆ ಯಾವಾಗಲೂ ಸದಾ. ಇವೆಲ್ಲ ನಾವು ಲಕ್ಕಿ ಡಿಪ್ಪಲ್ಲಿ ಇರೋದು. ಇವಾಗೆಲ್ಲ ನಾವು ಎಷ್ಟೋ ಜನ ಬಂದ್ರು, ಎಷ್ಟೋ ಜನ ಹೋಗ್ಬಿಟ್ರು. ಇವಾಗೆಲ್ಲ ನಾವು ಲಕ್ಕಿ ಡಿಪ್ಪಲ್ಲೇ ರೀ ಸಾಹೇಬ್ರೆ, ಕರೆಕ್ಟ್ ಇಲ್ವರ? ಅಷ್ಟೇ ನಾವ್ ಹೇಳಕ್ ಬೇಡದು. ಭಗವಂತ ಎಲ್ಲಾರು ಒಂದ್ ಒಳ್ಳೇದಾಗ್ಲಿ, ಆ ಯಪ್ಪ ದೊಡ್ಡ ಮಟ್ಟಕ್ಕೆ ಬೆಳೀಲಿ ನಮ್ ಸೂರ್ಯ. ಭಗವಂತ ಅದೇನ್ ಹೇಳ್ತಾರೆ ಗೊತ್ತಾ ಸೂರ್ಯ? ವಿಧಾನಸೌಧದ ಮಧ್ಯೆ ವರ್ಕೇಶ್ ವರ್ಷ ಕೈಲಾಸ, ಹಂಗೆ ನಿನಗೂ ಒಂದು ಟೈಮ್ ಬಂದಿದೆ, ಬೆಳಿಗ್ಗೆ ನಡೀತೇವರು. ಒಳ್ಳೇದಾಗ್ಲಿ, ಕಾಣ್ಬೇಕು ಒಳ್ಳೇದಾಗ್ಲಿ. ನೋಡಿಲ್ಲ, ಮಾಡಿರ್ತಕ್ಕಂಥ ಕತೆ, ಆರಿಸ್ಕೊಂಡಿರ್ತಕ್ಕಂಥ ಪಾತ್ರಗಳು ಮತ್ತೆ ಬದಲಾವಣೆಗೆ ಬಯಸಿ ಹಲವಾರು ನಿಜ ಜೀವನದಲ್ಲಿ ಈ ಭೂಗತ ಲೋಕವನ್ನ ಬಹಳ ಈಗ ಬದಲಾವಣೆ ಆಗಿದ್ದೀವಿ ಅಂತ ಹೇಳಿ ಅನ್ನುವಂಥ ಒಂದು ಕೆಲವಷ್ಟು ವ್ಯಕ್ತಿ ಚಿತ್ರಗಳು ಈ ಒಂದು ಚಲನಚಿತ್ರದಲ್ಲಿ ಮೂಡಿ ಬಂದಿದ್ದಾವೆ. ನಾವು ಎಲ್ಲ ಕೇಳಿದ್ರು, ಇವರೆಲ್ಲ ಓಂ ಚಿತ್ರತರ ಏನಾದರೂ ಇದೆಯಾ, ಅವರೆಲ್ಲ ಕರೆದಿದ್ದೀರಿ, ಹಲವಾರಿಗೆ ಪ್ರಶ್ನೆಗಳಿದ್ದಾವೆ. ಅದೇ ಥರ ಏನಾರು ಮಾಡಿದಾರ ಹಾಗೆ ಅಂತೇಳಿ. ಆದರೆ ಆ ಸಿನಿಮಾ ಅದು ನಾವು ನೋಡಿದ್ದೀವಿ, ಭಾಳ ಅದ್ಭುತವಾದಂಥ ಸಿನಿಮಾ. ಅದರಲ್ಲಿ ಕೆಲವಷ್ಟು ಬದಲಾವಣೆಗೆ ಅದು ಆಗ್ತದೆ, ಬದಲಾವಣೆಗೆ ಈ ಜಗದ ನಿಯಮ ಬದಲಾವಣೆ ಆಗುವಂಥದ್ದು ಅನ್ನುವಂಥದ್ದನ್ನ ಅಲ್ಲಿ ತಗೊಂಡು ಬಂದಿರ್ತಕ್ಕಂಥದ್ದು. ಇಲ್ಲಿ ನಾನು ಏನು ಸೂರ್ಯ ಅವ್ರು ನನಗೆ ತಿಳಿಸಿದಾರೋ, ನನಗೇನು ಕತೆ ಹೇಳಿದಾರೋ, ಮತ್ತೆ ನಾನು ಆ ಪಾತ್ರಕ್ಕೆ ನಾನು ಯಾಕೆ ಒಪ್ಕೊಂಡೆ ಅಂತ ಹೇಳಿದ್ರೆ, ನನ್ನ ನಿಜ ಜೀವನದ ಪೊಲೀಸ್. ನಾನೇನು ಅದರಲ್ಲೇನು ಡ್ರಾಮಾನೂ ಮಾಡಲಿಲ್ಲ, ಇಲ್ಲ ಏನು ಆಕ್ಷನ್ ಹೀರೋನೂ ಅಲ್ಲ. ನನ್ನ ಪೊಲೀಸಿಂಗು ಮತ್ತು ನಾನು ಹೇಗೆ ರಿಪೇರಿ ಕೆಲಸದಲ್ಲಿ ಒಪ್ಕೊಂಡಿದ್ದೆ ಒಂದು ಭಾಳ 30 ವರ್ಷಗಳ ಕಾಲ ಬೆಂಗಳೂರಲ್ಲಿ, ಆ ಒಂದು ಸಣ್ಣದೊಂದು ಕೆಲಸ ಕೊಟ್ಟಿದ್ರು ನನಗೆ. ಒಂದು ಭಾಳ ಅದನ್ನ ರಿಪೇರಿ ಕೆಲಸನ ಚೆನ್ನಾಗಿ ನಿರ್ವಹಿಸಿದ್ದೀನಿ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದರೆ ಅದು ನೋಡಿದ್ರೆ ಈಗ ಇವರಾಗಲೇ ಸುಮಾರು ಜನ ನೋಡಿರ್ತಕ್ಕಂಥವ್ರು ಎಡಿಟಿಂಗ್ ಟೈಮ್ನಲ್ಲಿ ಮತ್ತು ಬೇರೆ ಬೇರೆ ಇದರ ವ್ಯಾಖ್ಯಾನಗಳಲ್ಲಿ ಅದನ್ನು ಕಂಡಿರುವಂಥವ್ರು ನನ್ನ ಲೆಕ್ಕದಲ್ಲಿ ಯಾಕೆ ಬಂದಿದೆ ಅಂತ ಅಂದ್ಬಿಟ್ಟು. ಬಟ್ ಓವರಾಲ್ ಈ ಸಿನಿಮಾ ಭಾಳ ಅದ್ಭುತವಾಗಿ ಬಂದಿದೆ. ಭಾಳ ಕಷ್ಟಪಡ್ತಾ ಇದ್ದಾರೆ ಸೂರಿ, ನಾನು ನೋಡ್ತಾ ಇದ್ದೀನಿ. ಭಯನೂ ಇದೆ, ಏನಾಗ್ಬೋದು ಅಂತ ಅನ್ನುವಂಥದ್ದಿದೆ. ಈ ಸ್ಪರ್ಧೆ ಒಳಗಡೆ ನಾನು ಈಜ್ತೀನ, ನಾನು ದಳ ಸೇರ್ತೀನ ಅಂತ ಅನ್ನುವಂಥ ಭಯ ಕಾಡ್ತಾ ಇದೆ ಅವ್ರಿಗೆ. ಯಾಕೆಂದರೆ ಅಷ್ಟು ಸುಲಭದ ಮಾತಲ್ಲ. ಮಾತಾಡೋದು ನಾವು ಸಿನಿಮಾ ಮಾಡಿಬಿಡೋಣ, ಅಥವಾ ಎಲ್ಲ ಮಾಡಿಬಿಡೋಣ, ಡೈರೆಕ್ಷನ್ ಮಾಡಿಬಿಡೋಣ, ನಾನು ಪ್ರೊಡ್ಯೂಸರ್ ಆಗಿಬಿಡೋಣ, ಹಲವಾರು ಬರೀ ಮಾತಿಗಷ್ಟೇನೆ. ಬಟ್ ಅದನ್ನು ನಿರ್ವಹಣೆ ಒಳಗಡೆ ಹೋದಾಗ ಮನುಷ್ಯನ ನನ್ನ ಲೆಕ್ಕದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮುಗಿಯುವಷ್ಟು ಸ್ಕೆಲಿಟನ್ ಆಗ್ಬಿಡ್ತಾನೆ. ನಂತರ ಮೂಳೆ ಮಾಂಸದ ತಡಿಕೆ ಕೊನೆಗೆ ರಿಲೀಸ್ ಆಗಿ ಅದು ಗೆದ್ದೆ ಅಂತ ಅನ್ನುವಂಥದ್ದು ಏನಾದರೂ ತಲುಪಿದಾಗ ನನ್ನ ಲೆಕ್ಕದಲ್ಲಿ ಅದು ಅತ್ಯಂತ ಅಮೂಲ್ಯವಾದ ಸಮಯಗಳು ಯಾರಿಗೇ ಆಗಲಿ. ಆ ಕಾರಣಕ್ಕೆ ಸೂರಿ ಬಹಳ ಅತ್ಯಂತ ಕಠಿಣ ಪರಿಸ್ಥಿತಿನಲ್ಲೂ ತುಂಬ ಚೆನ್ನಾಗಿ, ಆಮೇಲೆ ಯಾವುದಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳದೆ, ಆಮೇಲೆ ಕರೆದು ಹೀಗೆ ನಾನು ಹೇಳಿದೆ ನನ್ನ ಪಾತ್ರ, ನಾನು ಹೇಳಿದೆ ನನ್ನ ಡೈಲಾಗ ಹೊಡಿಲ್ಲ ಅಂದೆ. ನೀವು ಯಾರು ಹೊಡಿತೀರೋ ಚೆನ್ನಾಗಿರ್ಬೇಕು ಅಂದರು. ಆಮೇಲೆ ನನಗೂ ಅಷ್ಟು ಇಷ್ಟು ಸ್ವಲ್ಪ ಸಾಹಿತ್ಯ ಬರವಣಿಗೆ ಬರೆಯುವಂಥದ್ದು, ಆಮೇಲೆ ಮಾತಾಡುವಂಥದ್ದು, ಪುಸ್ತಕಗಳನ್ನ ನಾನೀಗ ಈ ಒಂದು ಇದರಲ್ಲೇ ನಾನೇ ಒಂದು ಪುಸ್ತಕ ಬರೆದಿದ್ದೀನಿ, ಬೆಂಗಳೂರು ಅಂಡರ್ವರ್ಲ್ಡ್ ಅಕ್ಕಿ ಕಾಡು ಅಂತೇಳಿ. ನನ್ನ ಪುಸ್ತಕ 8ನೇ ಮುದ್ರಣ ಹೋಗ್ಬಿಟ್ಟಿದೆ ಈಗಾಗಲೇ. ಅಂದರೆ ಎಲ್ಲ ಪ್ರೆಸ್ನವರು ಮತ್ತು ಪ್ರತಿಯೊಬ್ಬರು ಸಹ ನನ್ನ ಪುಸ್ತಕವನ್ನು ತಗೋತಾ ಇದ್ದಾರೆ. ಆದರೆ ಹಲವಾರು ಕಥೆಗಳು ಬರೆದಿದ್ದೀನಿ. ಇವ್ರದ್ದು ಎಲ್ಲ ನನ್ನ ಅಂಡರ್ವರ್ಲ್ಡ್ ಪುಸ್ತಕದಲ್ಲಿ ಎಲ್ಲರದು ಪಾತ್ರಗಳು ಬಂದಿದ್ದಾವೆ. ಯಾವುದೂ ಎಕ್ಸಾಗರೇಷನ್ ಮಾಡಲಿಲ್ಲ. ಹೇಗೆ ಅವರು ಅಂಡರ್ವರ್ಲ್ಡ್ಗಳಲ್ಲಿದ್ದರು, ಹೇಗೆ ಅಂಡರ್ವರ್ಲ್ಡ್ಗಳಿಂದ ಆಚೆ ಹೋದ್ರು, ಯಾರು ಅದ್ರಲ್ಲಿ ನಾನು ಬರೆದಿರ್ತಕ್ಕಂಥವ್ರು ಯಾರು ಅಂದರೆ ಅತ್ಯಂತ ಜಾಸ್ತಿ ಬರೆದಿರ್ತಕ್ಕಂಥವ್ರು ಯಾರು ತೀರ್ಕೊಬಿಟ್ಟಿದ್ದಾರೆ, ಯಾರು ಸತ್ತೋಗ್ಬಿಟ್ರು, ಯಾವ ಕಾರಣಕ್ಕೆ ಸತ್ತೋಗ್ಬಿಟ್ರು ಅವರು, ಯಾಕೆ ಅವರು ಸಾಯೋದಕ್ಕೆ ಕಾರಣ, ಏನು ಕಾರಣಗಳು, ಯಾಕೆ ಅವರು ಬೇರೆಯವರೆಲ್ಲ ಉಳ್ಕೊಂಡ್ರು, ಅವ್ರು ಮಾತ್ರ ಯಾಕೆ ಈ ಅಂಡರ್ವರ್ಲ್ಡಿಂದ ಮಾಯ ಆಗ್ಬಿಟ್ರು ಅಂತ ಅನ್ನುವಂಥದ್ದನ್ನ ನಾನು ಬರ್ಕೊಂಡು ಹೋಗಿದ್ದೀನಿ ಆ ಪುಸ್ತಕದಲ್ಲಿ.
ಅದೇ ನಾನು ಸೂರಿಗೂ ಹೇಳಿದೆ, ನನ್ನ ಪುಸ್ತಕದಲ್ಲಿರ್ತಕ್ಕಂಥ ಹಲವಾರು ಪಾತ್ರಗಳನ್ನ ಕದ್ಬಿಟ್ಟಿದ್ಯಾ ನೀನು ಅಂದ್ಬಿಟ್ಟು ಅಂತ ನಾವು ಮಾತುಕತೆ ಮಾತಾಡ್ತಾ ಇರ್ಬೇಕಾದಾಗ ಹೇಳಿದೆ. ಅದೇ ರೀತಿ ಇದೊಂದು ಬಹಳ ನನ್ನ ಲೆಕ್ಕದಲ್ಲಿ ಬಹಳ ಅತ್ಯಂತ ಒಳ್ಳೆ ಪ್ರಯೋಗ. ಯಾರು ಅಷ್ಟು ಸುಲಭಕ್ಕೆ ಬರಲ್ಲ. ಹೋಗ ನಮ್ಮ ಪಾಡಾಯ್ತು, ನಮ್ಮ ಸುಮ್ಮನೆ ಜೀವ ತಿನ್ಬೇಡ, ಹೆಂಗೋ ಆರಾಮಾಗಿದ್ದೀವಿ ನಾವು, ಹೆಂಗೋ ಆಚೆ ಸುಮ್ಮನೆ ಬಂದು ತಲೆ ತಿನ್ಬೇಡ ಕಣೆ ಅಂತ ಕಳಿಸ್ಬಿಡ್ತಾರೆ. ಆದರೆ ಇವನ್ನೆಲ್ಲ ಒಪ್ಸೋದಿದೆಯಲ್ಲ, ದಿಸ್ ಈಸ್ ನಾಟ್ ಎನ್ ಈಸಿ ಜಾಬ್ ಎನಿಬಡಿ ಎಲ್. ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್. ಆ ಕಾರಣಕ್ಕೆ ಅವನ್ನೆಲ್ಲ ಒಪ್ಪಿಸಿ ಅವ್ರಿಗೆ ಆ ಒಂದು ಇದನ್ನ ಕೊಟ್ಟು ಮತ್ತೆ ನಾವೆಲ್ಲ ಸಾಮಾಜಿಕದ ಮುಖ್ಯ ವಾಹಿನಿಯಲ್ಲಿ ಬದುಕ್ತಾ ಇದ್ದೀವಿ ಅನ್ನುವಂಥ ಪಾತ್ರಗಳನ್ನ ಕಟ್ಟಿರ್ತಕ್ಕಂಥ ಸೂರಿಗೆ ನನ್ನ ಲೆಕ್ಕದಲ್ಲಿ ಇದರಲ್ಲಿ ಅತ್ಯಂತ ಯಶಸ್ವಿ ಆಗ್ತದೆ ಮತ್ತೆ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಅನಿಸ್ತದೆ. ಥ್ಯಾಂಕ್ ಯು ಸೂರಿ. ನನ್ನ ತಮ್ಮ ಅನ್ನೋದಕ್ಕಿಂತ ನನ್ನ ಮನೆ ದೊಡ್ಡ ಮಗ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಈ ಮೂವಿಯಲ್ಲಿ ತುಂಬಾ ಡೆಡಿಕೇಟ್ ಮಾಡಿದ್ದಾನೆ, ತುಂಬಾ ಸಫರ್ ಮಾಡಿದ್ದಾನೆ. ನಾವೆಲ್ಲ ಅವನ್ನ ಕೈ ಹಿಡ್ದು ಎದ್ದೋಳ್ಸೋಣ. ಎಲ್ರಿಗೂ ನಮಸ್ಕಾರ. ಕನ್ನಡ ಹಾಡುಗಳ ತವರು ಮನೆ ಲಹರಿ. ಭಾರತೀಯ ಚಿತ್ರರಂಗದ ಆಡಿಯೋ ಕಂಪನಿಗಳ ಡಾನ್ ಲಹರಿ ವೇಲು ಸರ್ಗೆ ಮೊದಲಿಗೆ ನಮಸ್ಕಾರ. ಯಾಕಂದ್ರೆ ಹಾಡಾಗಿರೋದ್ರಿಂದ, ಸಂಗೀತ ಆಗಿರೋದ್ರಿಂದ ಮೊಟ್ಟ ಮೊದಲಿಗೆ ನಿಮಗೆ ಅಭಿನಂದನೆಗಳನ್ನ ಹೇಳ್ತೀನಿ ಸರ್. ಒಬ್ಬ ಕುರುಬರಹಳ್ಳಿ ಲೋಕಲ್ ಹುಡುಗ ಆಟೋ ಡ್ರೈವರ್ ಆಗ್ತಾರೆ. ಅದರ ನಂತರ ಸಹ ನಟನಾಗಿ, ಜೂನಿಯರ್ ಆರ್ಟಿಸ್ಟ್ ಆಗಿ ಹಿಂದೆ ನಿಂತು ರಜನಿಕಾಂತ್ ಅವ್ರ ಜೊತೆ ಸಿನಿಮಾ ಮಾಡ್ತಾರೆ. ಲಿಂಗ ಮತ್ತೆ ಕಬಾಲಿ ಚಿತ್ರಗಳಲ್ಲಿ ಪಾತ್ರ ಮಾಡ್ತಾರೆ. ದರ್ಶನ್ ಅವ್ರ ಜೊತೆ, ಸುದೀಪ್ ಅವ್ರ ಜೊತೆ ಹಿಂದೆ ನಿಂತ್ಕೊಂಡು ಸಹ ನಟನಾಗಿ ಕೆಲಸ ಮಾಡ್ತಾರೆ. ಅದಾದ ನಂತರ ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ ಅನ್ಸುತ್ತೆ. ಅವ್ರ ಒಳಗಿದ್ದಂಥ ಪ್ರತಿಭೆಯನ್ನ ಹೊರತರೋದಕ್ಕೆ. ಆಗ ಅದಕ್ಕೆ ನಿಲ್ಲೋದು ಇಲ್ಲೇ ಇದ್ದಾರೆ ನೋಡಿ, ಸಾಕ್ಷಾತ್ ದೇವತೆ ನೋಡ್ದಂಗಾಗುತ್ತೆ ನಮ್ಮ ಸೂರ್ಯಣ್ಣ ಅವರ ತಾಯಿ. ಅವ್ರು ನೋಡಿದ ತಕ್ಷಣ ಯಾವುದೋ KR ವಿಜಯ ನೋಡ್ದಂಗಾಗುತ್ತೆ. ಮೊಟ್ಟ ಮೊದಲನೇ ಸಲ ತಾಯಿಯವ್ರ ಜೊತೆ ಸೂರ್ಯಣ್ಣ ಅವರು ನನ್ನ ಸ್ಟುಡಿಯೋಗೆ ಬಂದಾಗ ಮೊಟ್ಟ ಮೊದಲು ಎಲ್ಲ ಮಾತುಕತೆ ಆಗಿದ ತಕ್ಷಣ ಅಳೋಕ್ ಶುರು ಮಾಡ್ಬಿಟ್ಟು, ಅವ್ರಿಗೆ ಏನ್ ಮಾಡಿದ್ರು ಅದನ್ನೇ. ಅಳೋಕ್ ಶುರು ಆದಾಗ ಮೊದಲು ಬರೋದೇ ನಮಗೆ ಭಯ. ಹತ್ತಿದ ತಕ್ಷಣ ಏನಿಸ್ತು ಸರ್, ಈ ಸಿನಿಮಾ ಹಾಡುಗಳನ್ನ ಚೆನ್ನಾಗಿ ಮಾಡ್ಬೇಕು, ಅಲ್ಲೇ ಬಂದ್ಬಿಡ್ತು ಭಯ. ಇವ್ರು ಅಳು ನೋಡಿದ್ರೆ ಶುರು ಆಗ್ಬಿಡ್ತು. ಅದು ಮೊದಲನೇ ಚಿತ್ರ, ಮಾರಿಗುಡ್ಡದ ಗಡ್ಡದಾರಿಗಳು. ಆ ಚಿತ್ರನ ಆಯ್ತು. ಅವರಲ್ಲಿ ಒಂದು ಸಮಸ್ಯೆ ಇದೆ. ಒಂದು ಏನಂದ್ರೆ ಅವರ ಭಾಷೆ ಇದೆಯಲ್ಲ, ಅದ್ರ ಗ್ರಾಮರ್ ಗೊತ್ತಿಲ್ಲ ಅವ್ರಿಗೆ. ಅದ್ರ ಸಿನಿಮಾ ಮಾಡೋ ಗ್ರಾಮರ್ ಸಿದ್ಧಿಸ್ಬಿಟ್ಟಿದೆ. ಸಿನಿಮಾದ ಒಂದು ಗ್ರಾಮರ್ ಇದೆಯಲ್ಲ, ಆ ಮೇಕಿಂಗ್ ಗ್ರಾಮರ್ ಏನಿದೆ, ನಾನು ಮೊದಲೆಲ್ಲ ನಿಮಗೆಲ್ಲ ಏನೇನು ಡೌಟ್ ಬಂದಿದೆಯೋ ಅದೆಲ್ಲ ನನಗೆ ಬಂದಿತ್ತು ಅವ್ರು ನೋಡಿದಾಗ. ಆದ್ರೆ ಸಿನಿಮಾ ಮೇಕಿಂಗ್ ವಿಷಯದಲ್ಲಿ ನಾನು ನೋಡ್ತಾ ಹೋದಾಗ, ಮಾರಿಗುಡ್ಡದ ಗಡ್ಡದಾರಿಗಳು ಇರ್ಬೋದು, ಸಾಕಷ್ಟು ಜನ ನೋಡೋಕ್ಕಾಗಿಲ್ಲ ಅನ್ಸುತ್ತೆ. ಅದನ್ನ ನೋಡಿದಾಗಲೇ ಅವ್ರ ಮೇಲೆ ನನ್ಗೆ ನಂಬಿಕೆ ಬಂತು. ಹೌದು, ಇವ್ರು ಮಾತಾಡಕ್ ಬರಲ್ಲ, ಮಾತಾಡಿದವರೆಲ್ಲ ಕೆಲಸ ಮಾಡಲ್ಲ, ಇವ್ರಿಗೆ ಕೆಲಸ ಮಾಡಕ್ ಬರುತ್ತೆ ಅನ್ನೋದು ಅರ್ಥ ಆಯ್ತು. ಆ ಸಿನಿಮಾ ತ್ರಿವೇಣಿ ಥಿಯೇಟರ್ನಲ್ಲಿ ಒಂದು 3-4 ದಿನ ಕಳೆದಿದೆ. ಸೂರ್ಯಣ್ಣ ಅವರು ನಾನೆಲ್ಲ ಕೂತ್ಕೊಂಡಿರ್ತೀವಿ. ಅವರು ಮತ್ತೆ ಅದೇ ಕೂತ್ಕೊಂಡ್ಬಿಡ್ತಾರೆ ಅಲ್ಲಿ. ಏನಾಗ್ಬೋದು, ಯಾಕೆಂದ್ರೆ ಸಾಕಷ್ಟು ದುಡ್ಡು ತರೋದು ಗೊತ್ತಿದೆ ನಿಮಗೆ ಸಿನಿಮಾಗೆ. ಅವರ ತಂದೆ ತಾಯಿ ಎಲ್ಲ ಅವ್ರು ಕೂಡಿಟ್ಟಂತ ದುಡ್ಡು ಎಲ್ಲ ತಂದು ಮಗನ ಆಸೆಗೆ ಹಿಂದೆ ಬೆಂಗಾವಲಾಗಿ ನಿಲ್ತಾರೆ. ಅದಾದ ನಂತರ ಅವರು ಅಲ್ಲಿ ಶುರು ಮಾಡಿದ್ದೇನೆ ಗೊತ್ತಾ, ಅಲ್ಲಿ ಒಂಥರ ಸೋಲು. ಅವರು ಸಿನಿಮಾ ಇವತ್ತು ಎಲ್ಲರೂ ಡೈರೆಕ್ಟರ್ ಆಗಕ್ಕಾಗಲ್ಲ. ಒಂದು ಸಿನಿಮಾನ ಫಿನಿಶ್ ಮಾಡೋದಿದೆಯಲ್ಲ, ಕಂಪ್ಲೀಟ್ ಮಾಡೋದು ಬಹಳ ಕಷ್ಟವಾದ ಕೆಲಸ. ಎಂತೆಂಥ ದೊಡ್ಡವರೇನೆ ಇವತ್ತಿಗೊಂದು ಸಿನಿಮಾ ಮೇಕಿಂಗ್ ಅಥವಾ ಒಂದು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಎಷ್ಟೋ ಸಿನಿಮಾಗಳು ಡಬ್ಬದಲ್ಲಿ ಉಳ್ಕೊಂಡ್ಬಿಟ್ಟಿದೆ, ಆರಂಭ ಆಗಿ ನಿಂತೋಗಿದೆ, ಶುರುವಾಗಿ ನಿಂತೋಗಿದೆ. ಸೊ ಒಂದು ಸಿನಿಮಾನ ಒಂದಿಷ್ಟು ಸ್ಕೆಡ್ಯೂಲ್ ಹಾಕಿ ಅಷ್ಟು ಒಳಗಡೆ ಸಿನಿಮಾ ಮಾಡೋ ಕಲೆ ಇದೆಯಲ್ಲ, ಅದು ನಿಜವಾಗ್ಲೂ ಅವ್ರಿಗೆ ಸಿದ್ಧಿಸ್ಬಿಟ್ಟಿದೆ. ಪ್ರತಿಯೊಂದು ವಿಭಾಗದಲ್ಲೂ ಅವ್ರು ಇರ್ತಾರೆ. ಈ ಸಿನಿಮಾದ ವಿಷಯಕ್ಕೆ ಬಂದಾಗ ಅವ್ರು ಅಲ್ಲೇ ಡಿಸೈಡ್ ಮಾಡೋದು, ತ್ರಿವೇಣಿ ಥಿಯೇಟರ್ ಎದುರುಗಡೆ, ಸರ್ ನಾನು ಇನ್ನೊಂದು ಸಿನಿಮಾ ಮಾಡಬೇಕು. ಆಗ್ಲೇ ಸಾಕಷ್ಟು ಹಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವತ್ತು ಡಿಸೈಡ್ ಮಾಡ್ತಾರೆ. ಅಂದ್ರೆ ಒಂದು ಸೋಲನ್ನ ಹೇಗೆ ಹೊಡಿಬೇಕು ಅನ್ನೋದನ್ನ, ಸೂರ್ಯಣ್ಣ ಅಂದ್ರೆ ಬರೀ ಸಿನಿಮಾ ಅಲ್ಲ, ಅದು ನಿಜವಾಗ್ಲೂ ಸೋಲನ್ನ ಹೇಗೆ ಮೆಟ್ಲ್ ಮಾಡಿಕೊಂಡು ಸೂರ್ಯನ ಹಾಗೆ ಪ್ರಜ್ವಲಿಸಬೇಕು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ನಾನು ನೋಡಿದ್ದೀನಿ ಅವ್ರ ಜೊತೆಗೆ ನಿಂತು. ನಾನು ಅವ್ರನ್ನ ಹೆಚ್ಚಿಗೆ ಹೊಗಳ್ಬೇಕು ಅನ್ನೋಂಥದ್ದು ಏನಿಲ್ಲ, ಯಾಕಂದ್ರೆ ಆ ಮುಗ್ಧತೆಯಲ್ಲಿ ಅವ್ರಿಗಿರುವಂಥ ಪ್ರತಿಭೆಯಲ್ಲಿ. ನಾನು ಈ ಸಿನಿಮಾನೆಲ್ಲ ಶಾರ್ಟ್ಸ್ ಎಲ್ಲ ನೋಡಿದಾಗ ನಮ್ಮ ಕ್ಯಾಮ್ರಾಮನ್ ಹಳ್ಳಿಕಟ್ಟಿ ಅವರು ಸರ್ ಬಹಳ ಅದ್ಭುತವಾಗಿ ಅವ್ರು ತೋರಿಸಿದ್ದಾರೆ. ಹಾಗೆ ವಿಶ್ವಾಸ ಅವರು ಕೂಡ ಎಡಿಟಿಂಗ್ ಅಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮತ್ತೆ ನಮ್ಮ ಜಾಗವರ್ ಸಣ್ಣಪ್ಪ ಸರ್ ಅವರು ಕೂಡ. ಮತ್ತೆ ಈ ತಂಡದ ಮುಖ್ಯವಾದ ಶಕ್ತಿ ಏನು ಅಂತಂದ್ರೆ ನಮ್ಮ ರಂಜಿತ್ ಸರ್, ಮತ್ತೆ ವಿಶ್ವ, ಮತ್ತೆ ಹಾಗೆ ಪ್ಯಾಕಪ್ ರಜ್ಜು ಅಂತ, ಇವರೆಲ್ಲ. ಸರ್ ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ ಸರ್, ಅದೇ ತಂಡಕ್ಕೆ.
ಯಾವಾಗ ಹಾಡುಗಳನ್ನ ಮಾಡಬೇಕು ಅಂತ ಅಂದಾಗ ನಮ್ಮ ಪ್ಯಾಥೋ ಪ್ರಜ್ಜು ವಿಶ್ವ ಇವರೆಲ್ಲ ಸೇರಿ ಇದು ಎಲ್ಲ ಇಡೀ ತಂಡದ ಶ್ರಮ ಈ ಹಾಡುಗಳಲ್ಲಿದೆ. ಯಾಕಂದ್ರೆ ಇವರು ಏನ್ ಬೇಕು ಅನ್ನೋದನ್ನ ಮೊದಲೇ ನಿರ್ಧರಿಸಿ ಬಂದಿದ್ರು. ಈ ಸಿನಿಮಾದಲ್ಲಿ 4 ಹಾಡುಗಳಿವೆ. ಒಂದು ಹಾಡು ಕೈಲಾಶ್ ಕೇರ್ ಹಾಡಿದ್ದಾರೆ, ಅದು ಮುಂಗುಂಡದ ಮಾದೇಶ್ವರ, ಒಂದು ಜನಪದ ಗೀತೆಯನ್ನ ಮತ್ತೆ ರೀಮಿಕ್ಸ್ ಮಾಡಿರೋ ತರ ಒಂದು ಹಾಡು. ಮತ್ತೆ ವಿಜಯ್ ಪ್ರಕಾಶ್ ಅವರು ಒಂದು ಹಾಡು ಹಾಡಿದ್ದಾರೆ, ನೀನನ್ನ ದೇವತೆ ಅಂತ, ಬಹಳ ಮೆಲೋಡಿ ಟ್ರ್ಯಾಕ್ ಅದು. ಅದ್ರ ನಂತರ ಆಂಟೋನಿ ದಾಸ್ ಒಂದು ಗಾನ ತರದ ಒಂದು ಸಾಂಗ್ ಇದೆ, ಅದು ಬಹುಶಃ ಬರೋ ದಿನಗಳಲ್ಲಿ ಬಿಡುಗಡೆ ಆಗುತ್ತೆ. ಅದನ್ನ ಆಂಟೋನಿ ದಾಸ್ ಅವರು ಹಾಡಿದ್ದಾರೆ. ಸೊ ಹೀಗೆ ಇನ್ನೊಂದು ಹಾಡನ್ನ ಪ್ರಜ್ಜುನೆ ಹಾಡಿದ್ದಾರೆ ಒಂದು ಹಾಡು, ಮತ್ತೆ ಕರಿಬಸವ ತಡಕಲ್ ಅವರು ಒಂದು ಹಾಡು ಹಾಡಿದ್ದಾರೆ. ಸೊ ಹೀಗೆ ಆಗಿರ್ತಕ್ಕಂಥ ಗುರಿಯರಿಗೆ ಹಾಗೂ ಸ್ನೇಹಿತರಿಗೆ, ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಮೊದಲನೇದಾಗಿ ಸ್ವಾಗತ ಕೊಡ್ತೀನಿ. ಇಡೀ ಸೂರ್ಯಣ್ಣ ತಂಡ ನಿಮ್ಮ ಮುಂದೆ ಕೂತಿದೆ. ದಯವಿಟ್ಟು ನಿಮ್ಮ ಪ್ರೀತಿ, ಪ್ರೋತ್ಸಾಹ ಹಾಗೂ ಆಶೀರ್ವಾದ ಬರೀ ಈ ಸ್ಟೇಜಿಗೆ ಮಾತ್ರ ಸೀಮಿತ ಇಟ್ಕೊಂಬೇಡಿ. ಥಿಯೇಟ್ರಿಗೆ ಬಂದಾಗಲೂ ಅಷ್ಟೇ, ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಸ್ನೇಹಿತರಿಗೂ ಹೇಳಿ ದಯವಿಟ್ಟು ಎಲ್ಲ ಬಂದು ಥಿಯೇಟ್ರ್ ನೋಡಬೇಕು, ಆಶೀರ್ವದಿಸ್ಬೇಕು ಅಂತ ಕೇಳ್ಕೊತೀನಿ. ಸೂರ್ಯ ಅವರು ಸ್ವಲ್ಪ ಹಾಗೆ ನೋಡೋಕ್ಕೆ ಮಾತ್ರ ಸ್ಟ್ರಾಂಗ್ ಗುರು, ತುಂಬ ಎಮೋಷ್ನಲ್ ಮನುಷ್ಯ. ಹೇಗಿದ್ರು ಚೂರು ಯಾರಾದರೂ ಹಠ ಮಾತಾಡ್ಬಿಟ್ರು ಹತ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಒಂದು ಸಣ್ಣ ಎಕ್ಸಾಂಪಲ್, ಈಗ ರೀಸೆಂಟಾಗಿ ಅವ್ರ ಆಫೀಸ್ ಹತ್ರ ಒಂದು ನಾಯಿ ಮರಿ ಯಾವುದೋ ಒಂದು ಲಾರಿ ಸತ್ತೋಗ್ಬಿಡ್ತದೆ. ಬಂದು ಜೋರಾಗಿ ಅಂದಿದ ತಕ್ಷಣ ನಾನು ಏನಂತ ಗಾಬರಿ ಆಗ್ಬಿಟ್ಟಿದ್ದೆ. ಆಮೇಲೆ ನೋಡಿದ್ರೆ ಆ ಥರ ಮನುಷ್ಯ. ಸೊ ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ಚೇರಪ್ ಆಗ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸೂರ್ಯಣ್ಣ ಚಿತ್ರದ ಒಂದು ಟ್ರೀಸರ್ ನೋಡುದು ಹೆಂಗಿತ್ತು ಟ್ರೀಸರು? ವಾಯ್ಸೇ ಬರ್ತಾನಪ್ಪ. ಥ್ಯಾಂಕ್ ಯು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಜನ ಗಣ್ಯರು ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಇಡೀ ಕರ್ನಾಟಕದಲ್ಲೇ ಒಂದು ಖಡಕ್ ಪೊಲೀಸ್ ಆಫೀಸರ್ ಅಂತ ಹೇಳಿದ್ರೆ SK ಉಮೇಶ್ ಸಾಹೇಬರು, ಅವ್ರು ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ಥರ ನಮ್ಮ ಕೃಷ್ಣಮೂರ್ತಿ ಅಣ್ಣನವರು, ಲೋಕೇಶ್ ಅಣ್ಣನವರು, ಲಕ್ಕಿ ಅಣ್ಣನವರು, ಹಾಗೆ ನಮ್ಮ ಸುದಿ, ಮತ್ತು ಇನ್ನು ಎಲ್ಲ ನಮ್ಮ ಸ್ನೇಹಿತರು, ಮತ್ತು ನಮ್ಮ ವೇಲು ಸಾರು, ಮತ್ತು ನಮ್ಮ ನಾಯಕ ನಟಿ ಸಂಭ್ರಮ ಅವರು, ಸೂರ್ಯ ಅವರು, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡದ ಕಲಾಭಿಮಾನಿಗಳು, ಎಲ್ಲ ಕಲಾವಿದರು, ನಿಮ್ಮೆಲ್ಲರಿಗೂ ನಾನು ನಮಸ್ಕರಿಸ್ತಾ, ಮತ್ತು ನಮ್ಮ ಜಾಕ್ ಅವರು, ಜಾಲಿ ನಾನು ಹೇಳೋದಿಷ್ಟೇ, ಟ್ರೀಸರ್ ನೋಡಿದಾಗ ತುಂಬ ಅದ್ಭುತ ಮೂಡ್ ಬಂದಿದೆ. ಮೇಕಿಂಗು ತುಂಬ ಚೆನ್ನಾಗಿದೆ. ಈ ಸಿನಿಮಾ ನೋಡಿದಾಗ ಎಲ್ಲ ಒಂದು ಕಡೆ ನಮಗೆ 100% ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ನನ್ಗೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಇರೋದು ಯಾರು ಗೊತ್ತಾ? ಹಿಂದೆ ಸಲಗದಲ್ಲಿ ಸೂರ್ಯನ ಅಂತ ಒಂದು ಸಾಂಗ್ ಮತ್ತೆ ಸೂರ್ಯವ್ರು ಹಿಟ್ ಆಗಿದ್ರು. ಆ ಸಲಗ ಬ್ಯಾಚೆ ಇಲ್ಲಿದೆ. ನಮ್ಮ ಸುದಿ ಮತ್ತು ಜಾಕು ಮತ್ತು ಸೂರಿ, ಇವರು 3 ಜನ ಕಾಂಬಿನೇಷನ್ ಯಾವುದೇ ಸಿನಿಮಾ ಮಾಡೋದು ಕೂಡ 100% ಹಿಟ್ ಆಗುತ್ತೆ. ನೋಡಿ, ಒಂದ್ ಹೇಳ್ತೀನಿ ಕೇಳಿ. ಪಾಪ ನಾನು ಸೂರಿ ಮಾತಾಡ್ಬೇಕಾದ್ರೆ ನೋಡಿದೆ, ಆ ಮನುಷ್ಯ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕೆ ಫುಲ್ಲು ಎಮೋಷನ್, ವೈಬ್ರೇಷನ್ ಸ್ಟಾರ್ಟ್ ಆದ್ರು. ಅಂದ್ರೆ ಎಲ್ಲ ಮನುಷ್ಯ ನೋಡಕ್ಕೆ ಹಂಗಿರ್ತಾನೆ, ಮನ್ಸಲ್ಲಿ ಒಂದು ಮುದ್ದತೆ ಅನ್ನೋದು ಇರ್ತದೆ. ಸೊ ಹಾಗಾಗಿ ಖಂಡಿತವಲ್ಲೂ ನಮ್ಮ ಸೂರ್ಯಣ್ಣ ಸಿನಿಮಾ ಗೆದ್ದು ಬರಲಿ, ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಆಗಲಿ, ಪ್ರತಿಯೊಬ್ಬರು ನೋಡಿ ಈ ಸಿನಿಮಾನ ಗೆಲ್ಸೋಣ ಅಂತ ನಾನು ಆರೈಕೆ ಮಾಡ್ತೀನಿ. ಜೊತೆಗೆ ಇಲ್ಲಿ ಸುಮಾರು ಪ್ರೆಸ್ ಮೀಟ್ ನೋಡಿದ್ದೀವಿ, ಬಟ್ ಈ ಪ್ರೆಸ್ ಮೀಟ್ ಒಂಥರ ಡಿಫ್ರೆಂಟ್ ಪ್ರೆಸ್ ಮೀಟ್. ಇಲ್ಲಿ ಕಲಾವಿದರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಪೊಲೀಸ್ ಆಫೀಸರ್ ಇದ್ದಾರೆ, ಸೊ ಒಂದಷ್ಟು ಎಲ್ಲ ದೊಡ್ಡ ದೊಡ್ಡ ಗಣ್ಯರಿದ್ದಾರೆ. ನಾನು ಹೇಳೋದಿಷ್ಟೇ, ಅಲ್ಲಿ ನನ್ನ ಸ್ನೇಹಿತರು ಅವಾಗ ಹೇಳ್ತಿರೋ ಪತ್ರಕರ್ತರು, ಈ ಸಿನಿಮಾದಲ್ಲಿ ಎಲ್ಲ ರೌಡಿಗಳು ಆಕ್ಟ್ ಮಾಡಿದ್ದಾರೆ, ಎಲ್ಲ ಏನು ಒಂಥರ ಚೆನ್ನಾಗಿ ಕಾಣಿಸ್ತಾರಂತ. ಸಿನಿಮಾ ಅಂದ್ರೆ ಹಂಗೇನೆ, ಬಣ್ಣ ಹಾಕೊಂಡು ಚೆನ್ನಾಗೇ ಕಾಣಿಸ್ತಾರೆ, ಬಣ್ಣದ ಹಿಂದೆ ಬಂದ್ರೆ ಬೇರೆ ತರ ಕಾಣ್ತಾರೆ. ಸೊ ಹಾಗಾಗ್ಬಿಟ್ಟು ಪ್ರತಿಯೊಂದು ಸಿನಿಮಾದಲ್ಲೂ ರೌಡಿಸಮ್ ಸಿನಿಮಾ ಅಂತ ಹೇಳಿದ್ರೆ ಯಾರೇ ಒಬ್ಬ ರೌಡಿ ಆಗ್ಬೇಕಂತ ಅವ್ರಿಗೆ ಇಷ್ಟ ಇರಲ್ಲ. ಆ ಒಂದು ಸಮಯ ಸಂದರ್ಭ ಆಕಸ್ಮಿಕವಾಗಿ ಒಂದು ಘಟನೆ ನಡೀತದೆ, ಆ ಘಟನೆದಲ್ಲಿ ಎಲ್ಲೋ ನಾನು ಒಂಥರ ದುಡುಕ್ಬಿಟ್ಟೆ, ತಪ್ಪು ಮಾಡಿ ಅನಿಸ್ತದೆ. ಅದಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಮಾಡಿದ ತಪ್ಪು, ಇಲ್ಲ ನಾನು ಪರಿವರ್ತನೆ ಆಗ್ಬೇಕಂತ. ಆ ಪರಿವರ್ತನೆ ಸಿನಿಮಾನೇ ಸೂರ್ಯಣ್ಣ ಸಿನಿಮಾ, ಆಯ್ತಾ? ಸೊ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಹಿರಿಯರು, ನಮ್ಮ ಕೃಷ್ಣಪ್ಪಣ್ಣ ಅವರಾಗಿರ್ಬೋದು, ರಕ್ಕಿಯವರಾಗಿರ್ಬೋದು, ಲೋಕೇಶ್ ಅಣ್ಣ ಆಗಿರ್ಬೋದು, ಇವರು ಜೀವನದಲ್ಲಿ ನಡೆದಿರ್ತಂಥ ಘಟನೆಗಳು ಮುಂದಿನ ದಿನಗಳಲ್ಲಿ ಯಾರು ಮಾಡಬಾರ್ದು, ಇಂಥ ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಸಿನಿಮಾದಲ್ಲಿ ಮೆಸೇಜ್ ಹೇಳಕ್ ಬಂದಿದ್ದಾರೆ. ಸೊ ಆ ಮೆಸೇಜೇ ಸೂರ್ಯಣ್ಣ ಚಿತ್ರದ ಒಂದು ಅದ್ಭುತ ಒಂದು ಮೆಸೇಜ್ ಅಂತ ಇಷ್ಟಪಡ್ತೀನಿ. ಅದರಿಂದ ಈ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ.
ಅದನ್ನು ಮಾಡ್ತಾರೆ ಕನ್ನಡ ಜನತೆ. ಅವತ್ತು ಏನೋ ಕನ್ನಡ ಪಿಕ್ಚರ್ನ ಕೈ ಬಿಡೋದಿಲ್ಲ. ಇವಾಗ ಬರ್ತಾ ಇರೋ ಪಿಕ್ಚರ್ಗಳೆಲ್ಲ ಸಕ್ಸಸ್ ಪಿಕ್ಚರ್ಗಳೇ. ಅದರಲ್ಲಿ ನಮ್ಮ ಸೂರ್ಯನ ದಾರಿಯಲ್ಲಿ ಬಂದ್ಬಿಟ್ಟಿದ್ದಾರೆ. ಈ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ, ಆಗಬೇಕು, ಆಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಎಲ್ರಿಗೂ ನನ್ನ ಕಡೆಯಿಂದ ತಿರ್ಗಾ ಒಂದ್ಸರಿ ನಮಸ್ಕಾರ. ಇಲ್ಲ, ನಮ್ಗೆ ದೊಡ್ಡ ಮಟ್ಟದಲ್ಲಿ ಏನೋ ಕೊಟ್ಟಿಲ್ಲ. ಏನಂದ್ರೆ ನಾವು ಒಂದು ಏನಂತಾರೆ ಅದೃಷ್ಟ, ನಾವು ಇರೋ ಪಿಕ್ಚರ್ ಗೆಲ್ಲುತ್ತೆ ಅಂತ ಒಂದು ಇದಕ್ಕೆ ನಮ್ಗೆ ಹಾಕೊಂಡಿದ್ದಾರೆ. ಸೂರ್ಯ ಮೇಲೆ ಅದು ನನ್ಗೊಂದು ಕೋಪ ಇದೆ. ಯಾಕಂದ್ರೆ ಅವರು ಚಿಕ್ಕದಾಗಿ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲ, ಅದ್ರಲ್ಲಿ ಎಕ್ಕಲ್ಲಿದೆ, ಇದರಲ್ಲಿಲ್ಲ. ಅದ್ರಲ್ಲಿ ಆಗ್ಲಿ ಸೂರ್ಯನ ಪಿಕ್ಚರ್ ಯಾವ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ, ಆಗ್ಲಿ ಫೇಸ್ ಟು ಫೇಸ್ ಅಂತ ಈ ತರ ರೈಮಿಂಗ್ ಇದೆ ಅದರಲ್ಲಿ. ಅದನ್ನ ಈ ಒಂದ್ಸಲಿ ಅವ್ರಿಗೋಸ್ಕರ ಹೇಳ್ತಾ ಇದನ್ನ. ಎಕ್ಕಂ ಪಿಕ್ಚರ್ ಕೂಡ ಸಖತ್ತಾಗಿ ಹೋಗ್ತಾ ಇದೆ. ಅದು ನನ್ಗೊಂದು ದೊಡ್ಡ ಮಟ್ಟದಲ್ಲಿ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಅದೇ ತರ ಇದು ಪಿಕ್ಚರ್ ಹೋಗುತ್ತೆ, 100% ಹೋಗುತ್ತೆ. ಥ್ಯಾಂಕ್ ಯು. எல்லாத்துக்கும் வணக்கம், நமஸ்கார். ரொம்ப ಖುಷಿಯಾಗಿದೆ. ಇದು ಕನ್ನಡ ನಮ್ಮದು 5th ಮೂವಿ. ಫಸ್ಟ್ ಮೂವಿ ಯಜಮಾನ 2, ಸೆಕೆಂಡ್ ಮೂವಿ ಕಬ್ಜಾ, ಥರ್ಡ್ ಮೂವಿ ಗೋಸ್ಟ್. ಎಲ್ಲ ಬಿಗ್ ಸ್ಟಾರ್, ಶಿವರಾಜ್ ಕುಮಾರ್ ಸರ್, ಸುದೀಪ್ ಸರ್, ಉಪೇಂದ್ರ ಸರ್, ದರ್ಶನ್ ಸರ್, ದೊಡ್ಡ ಹೀರೋ ಆಕ್ಟಿಂಗ್ ಮಾಡಿದ್ದೀನಿ, ವಿಲನ್ ಆಕ್ಟಿಂಗ್. ಆಮೇಲೆ ರೂರಲ್ ಮೂವಿ. ಇವಾಗ ನಮ್ಮದು ಸೂರ್ಯನ ಇಸ್ ಎ ವೆರಿ ಗ್ರೇಟ್ ಮ್ಯಾನ್. ಇವ್ರು ನೋಡಿ ತುಂಬ ಖುಷಿ ಆಯಿತು. ನಮ್ದು ಲೈಫ್ ಮುಂದೆ ಹೋಗಬೇಕು. ಇವರು ಒಬ್ಬರೇ ಒಂದು ನೋಡಿದ ಬಸ್ ಅಷ್ಟೇ. ನಮ್ದು ಎಲ್ಲರೂ ಲೈಫ್ ಮುಂದೆ ಹೋಗದ ಎಂಕರೇಜ್ ಬರುತ್ತೆ. ನಾವು ಶೂಟಿಂಗ್ಲೆ ಇವ್ರು ಹೀರೋ ಏನೋ ಗೊತ್ತಿಲ್ಲ, ಡೈರೆಕ್ಟರ್ ಗೊತ್ತಿಲ್ಲ, ಕ್ಯಾಮ್ರಾ ಗೊತ್ತಿಲ್ಲ, ಎಲ್ಲ ಜಾಗ ಅವರೇ ಇರ್ತಾರೆ. ಇವ್ರ ಡೆಡಿಕೇಶನ್ ಆಕ್ಚುಲಿ ಈ ಶೂಟಿಂಗ್ ಇವ್ರು ಏನು ಗೊತ್ತಿಲ್ಲ. ಇಲ್ಲಿ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಇದೆ. ಸರ್ ಇಲ್ಲಿದ್ದು ಶೂಟಿಂಗ್ ಹೀರೋ ಐಟಮ್ ಬರ್ತಾರೆ, ಅಲ್ಲಿ ಹೋಗೋದು ಕ್ಯಾಮರಾ ಅಲ್ಲಿ ಕೂತಿರುತ್ತೆ, ಅಲ್ಲಿ ಹೋಗೋದು ಇಲ್ಲಿ ಮಾನಿಟರ್ ನೋಡಿದ್ದಾರೆ. ಇತ್ತು ಸ್ಪೀಡ್ ಇತ್ತು ಇಲ್ಲ ಫುಲ್. ಇದು ವೆರಿ ಗ್ರೇಟ್. ரொம்ப ಖುಷಿ ಆಯ್ತು. ಇನ್ನೊಂದು ಇವರು மட்டும் ಅಲ್ಲ, ಇವರು ಫ್ಯಾಮಿಲಿ. ಆಕ್ಚುಲಿ ಕ್ಲೈಮ್ಯಾಕ್ಸ್ ಫೈಟ್ல ஒரு ಇಂಪಾರ್ಟೆಂಟ್ ಫೈಟ್ ಸೀನ್ ಅದು. ಆ ಫೈಟ್ ಸೀನ್ ತುಂಬಾ ರಿಸ್ಕ್ ಸೀನ್. ಇಲ್ಲಿ ಇದು ರೋಪ್ ಮಾಡಿ ಅಲ್ಲಿ ಮಾಡಬೇಕಾದ್ರೆ ಸೀನ್ ನಾನೇನ ಹೇಳ್ಬೇಕಲ್ಲ, ನಾವು ಡೂಪ್ ಮಾಡಿ ನಾನು ಮಾಡಲ್ಲ. ரொம்ப ಆಲ್ರೆಡಿ ಎಲ್ಲ ಮೂವಿ ಫೈಟರ್ ಹೇಳಿ ಮಾಡ್ತೀನಿ. ಇವ್ ಮೇಲೆ ನಾನು ಮಾಡಲ್ಲ, ನಾನು ரொம்ப ರಿಕ್ವೆಸ್ಟ್ ಮಾಡ್ತೀನಿ. ಇದು ಒರಿಜಿನಲ್, ಕೀಳಗಡೆ ಸ್ವಲ್ಪ ಡೂಪ್ಲಿಕೇಟ್, ಮೇಲಗಡೆ ಒರಿಜಿನಲ್ ಥೀಮ್. ನಾ ಅಲ್ಲಿ ನೋಡಿದ್ರೆ ಫುಲ್ ಹಾರ್ಟ್ ಬೀಟ್ ಬಿಟ್ಟು ಬರ್ತದೆ. ಫೈಟ್ ಮಾಸ್ಟರ್ ಹೇಳಿದ್ದಾರೆ, ಸರ್ ನೀವು ಮಾಡಿ ಸರ್, ರೋಪ್ ಪಿಡಿக்கிறேன் என்று சொன்னாரு. ಕನ್ನಡ ತಮಿಳು ಒಂದು ವಸಿ ರೋಪ್ ಕೇಚ್ ಮಾಡಿದ್ರೆ ಹೇಳಿದ್ದಾರೆ. ಆದ್ರೆ ಇವರಿಗೆ ನಾವೆಲ್ಲ ಬೇಡ ಸರ್, ನಮಗೂ ಡೂಪ್ ಮಾಡೋದು ಸರ್, ನಿಮ್ದು ಬಾಡಿ ಬಿಲ್ಡ್ ನೀವು ಆರ್ಮ್ಸ್ ಹೊಡೆದ್ರಿ, ನಮ್ದು ಡೂಪ್ ಯಾರಿಲ್ಲ ಸರ್, ನೀವೇ ಮಾಡಬೇಕಾದ್ರೆ. ಲಾಸ್ಟ್ ಇವರು ಕ್ಯಾಮ್ರಾ ಬದಲಿದ್ದು ಓಡಿ ಬಂದ, ನೀವು ಮಾಡಿನ ನಾವು ರೋಪ್ ಕೇಚ್ ಮಾಡಿದ್ರೆ ನೀವು ಮಾಡಿ ಹೇಳ್ತಾರೆ. ಇವರು ಒಬ್ಬರೇ ಮಾಡಿ ಹೇಳಿದ್ಮೇಲೆ ನಮ್ಮ ಈಗ ಓಕೆ ನಾವು ಮಾಡಿದ್ವಿ. ಮಾಡಿದ್ರೆ ಇಲ್ಲಿದ್ದು ರೋಪ್ ಸರ್ ಮಾಡಿದ್ರೆ ಬಿಲ್ಬಿ ನಮ್ದು ಫುಲ್ ಗೋನ್ ಸ್ಟಾರ್ಟ್ ಸೂಪರ್ ಸಕ್ಸಸ್ ಆಗಿದೆ. ಏನು ಹೇಳಿದ್ರೆ ನಾವು ಲಾಸ್ಟ್ ಸರ್ ನೀ ಮಾಡಿದ್ರೆ ಅಂದರೆ ನಾವು ಹತ್ರ ಹೇಳಿದ್ರೆ ನಾವು ಟೈರ್ ಇದೆ ಅಲ್ಲಿ ಫೈಟ್ ಮಾಡಿದ್ವಿ, ಫುಲ್ ಸಕ್ಸಸ್ ಆಯಿತು. ಥ್ಯಾಂಕ್ ಯು சூரி சார். கன்னட இப்போ தான் நல்லா பேசிட்டு இருக்கேன். ஏன்னா ரொம்ப டைம் ரொம்ப ஆச்சு எனக்கு இந்த படத்துல. நமக்கு இந்த மூவில சான்ஸ் கொடுக்குற நம்ம ಹೀರೋ, ಡೈರೆಕ್ಟರ್, ಪ್ರೊಡ್ಯೂಸರ್ ಆಲಿನಾಲ್ ತುಂಬಾ ಥ್ಯಾಂಕ್ ಯು ಸೋ ಮಚ್. ಗಮನಿತರ ದನಿಯಾಗಿ ಕೆಲಸ ಮಾಡ್ತಿದ್ದೀರಾ. ಕಾರ್ಯಕ್ರಮ ಇನ್ನೂ ಮುಕ್ತಾಯವಾಗಿಲ್ಲ. ಇನ್ನೊಂದಿಬ್ರು ನಮ್ಮ ಟೆಕ್ನಿಷಿಯನ್ಸ್ ಮಾತನಾಡೋರಿದ್ದಾರೆ.